ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಕರ್ನಾಟಕ ಇತಿಹಾಸ ಸರಣಿ ವಿಡಿಯೋಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇವತ್ತು ಪ್ರಮುಖವಾಗಿ ಮೈಸೂರಿನ ಒಡೆಯರ್ ಬಗ್ಗೆ ನಾವು 2 ಪಾರ್ಟ್ಗಳಲ್ಲಿ ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಇಂದಿನ ದಿನ ಪಾರ್ಟ್ 3 ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇವತ್ತಿನ ಟಾಪಿಕ್ ಅನ್ನ ತಾವುಗಳು ಸ್ಕಿಪ್ ಮಾಡದೆ ನೋಡ್ಬೇಕು. ಬಿಕಾಸ್ ಆಫ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4ನೇ ಕೃಷ್ಣರಾಜ ಒಡೆಯರ್ ಮತ್ತು ಅವರ ಕಾಲದ ದಿವಾನರುಗಳ ಬಗ್ಗೆ ಮಾತಾಡ್ತೀವಿ. ಬಹುತೇಕ ಪ್ರಶ್ನೆಗಳು ಅತಿ ಹೆಚ್ಚಾಗಿ ಬರ್ತಕ್ಕಂಥ ಪಾರ್ಟು ಇದಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಸ್ನೇಹಿತರೆ, ಈಗ ನಾನು ಏನ್ ಡಿಸ್ಕಸ್ ಮಾಡ್ತೀನಿ ಇದು ಸಂಪೂರ್ಣ ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಆಧರಿಸಿದೆ. ಸಂಪೂರ್ಣ ಸ್ಪರ್ಧಾ ಇತಿಹಾಸ ಪುಸ್ತಕವನ್ನು ಆಧರಿಸಿರ್ತಕ್ಕಂಥ ಮೈಸೂರು ಒಡೆಯರ ಪಾರ್ಟ್ 3 ವಿಡಿಯೋಗೆ ಸ್ವಾಗತವನ್ನ ಕೋರ್ತಾ, ಸ್ನೇಹಿತರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಗೊತ್ತಿರಲಿ, ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ಟಾಪಿಕ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅತಿ ಹೆಚ್ಚು ಪ್ರಶ್ನೆಗಳು ಮೈಸೂರು ಒಡೆಯರಲ್ಲಿ ಇವರ ಕಾಲಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಯಾಕಂದ್ರೆ ಇವರ ಕಾಲದ ಪ್ರಮುಖ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್. ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್. ಸ್ನೇಹಿತರೆ, ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಪಟ್ಟಕ್ಕೆ ಬಂದ್ರು, ಅಂದ್ರೆ ಅಧಿಕಾರಕ್ಕೆ ಬಂದ್ರು. ಇವರು 10 ವರ್ಷದ ಬಾಲಕರಾದ್ದರಿಂದ, ಯಾಕಂದ್ರೆ ಇವರು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ 10 ವರ್ಷದ ಬಾಲಕರು. ಇವರ ತಾಯಿ ಕೆಂಪನಂಜಮ್ಮಣ್ಣಿಯವರು ರಾಜಪ್ರತಿನಿಧಿಯಾಗಿ ಅಧಿಕಾರವನ್ನ ನೋಡ್ಕೊಳ್ತಾರೆ. 1895ರಲ್ಲಿ ಇವರಿಗೆ ಪಟ್ಟಾಭಿಷೇಕ ಮಾಡಿದ್ರು ಕೂಡ 10 ವರ್ಷದ ಬಾಲಕನಾದ್ದರಿಂದ ಕೆಂಪನಂಜಮ್ಮಣ್ಣಿಯವರು ಆಡಳಿತದಲ್ಲಿ ಆಸಕ್ತಿಯನ್ನು ವಹಿಸಿ ಮಗನ ಪರವಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ನಿಮ್ಗೆ ಗೊತ್ತಿರ್ಲಿ, 1902ರಲ್ಲಿ ವೈಸ್ರಾಯ್ ಕರ್ಜನ್ನರ ಸಮ್ಮುಖದಲ್ಲಿ ಜಗನ್ಮೋಹಿನಿ ಅರಮನೆಯಲ್ಲಿ ನೇರವಾಗಿ ಅಧಿಕಾರಕ್ಕೆ ಬರ್ತಾರೆ. 1902ರಲ್ಲಿ ಜಗನ್ಮೋಹಿನಿ ಅರಮನೆಯಲ್ಲಿ ಇವರು ಅಧಿಕಾರಕ್ಕೆ ಬಂದಿದ್ದು. ಆಗ ಭಾರತದ ವೈಸ್ರಾಯ್ ಕರ್ಜನ್, ಲಾರ್ಡ್ ಕರ್ಜನ್ ಕೂಡ ಪಾರ್ಟಿಸಿಪೇಟ್ ಮಾಡುತ್ತಾರೆ. ಗಮನ ಕೊಡಬೇಕು. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೋಡಿ, ಗಾಂಧೀಜಿಯವರು ತಮ್ಮ ಹರಿಜನ ಪತ್ರಿಕೆಯಲ್ಲಿ ಇವರ ಆಳ್ವಿಕೆಯ ಕಾಲಮಾನದಲ್ಲಿ ಮೈಸೂರನ್ನ ರಾಮರಾಜ್ಯ ಅಂತ ಕರೆದಿರ್ತಾರೆ. ನೋಟ್ ಟು ದಿ ಪಾಯಿಂಟ್. ಗಾಂಧೀಜಿಯವರಿಂದ ರಾಮರಾಜ್ಯ ಅಂತ ಕರೆಸಿಕೊಂಡಂತ ಒಂದು ಸಂಸ್ಥಾನ ಮೈಸೂರು ಸಂಸ್ಥಾನ. ಅವತ್ತಿನ ಆಳ್ವಿಕೆ ಮಾಡ್ತಿದ್ದಂತ ಮಹಾರಾಜರಾದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ರಾಜರ್ಷಿ ಅಂತ ಕರೀತಾರೆ. ರಾಜರ್ಷಿ ಅಂತ ಕರೀತಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ, ಪುಸ್ತಕದಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಇವರ ಕಾಲದ ಪ್ರಮುಖ ದಿವಾನರುಗಳು ಯಾರಾಗಾದ್ರೆ, ಇವರ ಕಾಲದ ಪ್ರಮುಖ ದಿವಾನರು ಸೊ ನೋಡಿ, ಮೊದಲನೆಯವರು ಇವ್ರ ಕಾಲದಲ್ಲಿ ಪ್ರಮುಖವಾಗಿ PN ಕೃಷ್ಣಮೂರ್ತಿ ಅವರನ್ನ ನೋಡ್ತೀವಿ. ಮತ್ತೆ ಇತ್ತೀಚೆಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ದಿವಾನರುಗಳ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ರು. ಸೊ ಹಾಗಾಗಿ ವೆರಿ 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 ಇಂಪಾರ್ಟೆಂಟ್. ದಿವಾನ್ ಪೂರ್ಣಯ್ಯನವ್ರನ್ನ ನೋಡಿದೀವಿ, ದಿವಾನ್ ರಂಗಾಚಾರ್ಲವ್ರನ್ನ ನೋಡಿದೀವಿ, ದಿವಾನ್ ಶೇಷಾದ್ರಿ ಅಯ್ಯರ್ ಅವ್ರನ್ನ ನೋಡಿದೀವಿ, ಈಗ ದಿವಾನ್ PN ಕೃಷ್ಣಮೂರ್ತಿ ಅವರು. ಇವ್ರ ಕಾಲ ನೋಡಿ, ನಮ್ಗೆ ಶೇಷಾದ್ರಿ ಅಯ್ಯರ್ ರವರ ಕಾಲದಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತೀವಿ. ಸೊ ಈ ವಿದ್ಯುತ್ ಅನ್ನ ಮೊದಲು KGF ಗೆ ಕೊಟ್ಟಿರ್ತೀವಿ. ಬಟ್ ವಿದ್ಯುತ್ ಅನ್ನ ಪಡೆದಂತ ಭಾರತದ ಮೊದಲ ಸಿಟಿ, ನಗರ, ಅದು KGF ಅನ್ನೋದು ಒಂದು ಕಾರ್ಖಾನೆ. ಭಾರತದ ನಗರ, ಮೊದಲ ನಗರ ಯಾವುದು ಅಂದ್ರೆ ಬೆಂಗಳೂರು. ಸೊ ನೋಡಿ, ಏಷ್ಯಾ ಖಂಡದಲ್ಲಿ 2ನೇ ಬಾರಿಗೆ ಈ ನಗರಕ್ಕೆ ಬೆಳಕು ಬಂತು. ಏಷ್ಯಾ ಖಂಡದಲ್ಲಿ ಮೊದಲ ಬಾರಿಗೆ ಬೆಳಕನ್ನ ನೋಡಿದಂತ ನಗರ ಜಪಾನ್ನ ಟೋಕಿಯೋ. 1905ರಲ್ಲಿ ಬೆಂಗಳೂರಿಗೆ ವಿದ್ಯುತ್ ಸೌಲಭ್ಯವನ್ನ ನೀಡಲಾಯಿತು. ವಿದ್ಯುತ್ ಸಂಪರ್ಕವನ್ನ ಪಡೆದಂತ ಭಾರತದ ಮೊದಲ ನಗರ ಅಂತ ಕರಿತೀವಿ. ಸ್ನೇಹಿತರೆ, 1904ರಲ್ಲಿ ಸಹಕಾರ ಸಂಘ ಕಾಯ್ದೆ ಜಾರಿಗೆ ಬಂದಿತ್ತು. ಎಷ್ಟರಲ್ಲಿ? 1904ರಲ್ಲಿ. ಸೊ ನೋಡಿ, ಇಲ್ಲಿ ಗಮನಿಸಬೇಕಾದಂತ ಅಂಶ, ಇವರ ಅಧಿಕಾರಾವಧಿಯಲ್ಲಿ ಭಾರತದಲ್ಲಿಯೇ ಪ್ರಥಮ ಬಾರಿಗೆ 1905ರಲ್ಲಿ, ಭಾರತದಲ್ಲಿಯೇ ಪ್ರಥಮ ಬಾರಿಗೆ 1905ರಲ್ಲಿ ಗದಗದ ಕಣಗಿನ ಹಾಲ್ನಲ್ಲಿ, 1905ರಲ್ಲಿ ಗದಗನ ಕಣಗಿನ ಹಾಲ್ನಲ್ಲಿ ಸಿದ್ದನಗೌಡ ರಾಮನಗೌಡ ಪಾಟೀಲ್ ಅಂತಕ್ಕಂಥವ್ರು ಒಂದು ಸಹಕಾರಿ ಸಂಘವನ್ನ ಕೃಷಿಗೆ ಸಂಬಂಧಪಟ್ಟಂತೆ ಸ್ಥಾಪನೆ ಮಾಡಿದರೆ. 1904ರಲ್ಲಿ ಸಹಕಾರ ಸಂಘ ಕಾಯ್ದೆ ಜಾರಿಗೆ ಬಂತು. ಇದರಂತೆ ಭಾರತದಲ್ಲಿಯೇ ಪ್ರಥಮ ಬಾರಿಗೆ 1905ರಲ್ಲಿ ಗದಗದ ಕಣಗಿನ ಹಾಲ್ನಲ್ಲಿ ಸಿದ್ದನಗೌಡ ರಾಮನಗೌಡ ಪಾಟೀಲ್ ಅಂತಕ್ಕಂಥವ್ರು ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಸ್ನೇಹಿತರೆ, ಅದೊಂದು ಕೃಷಿ ಸಹಕಾರಿ ಸಂಘ. ಇದರಂತೆ ನೆಕ್ಸ್ಟ್ VP ಮಾಧವರಾವ್. ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ 2ನೇ ಪ್ರಮುಖ
ಒಬ್ಬ ದಿವಾನ್ರು. ಇವರು 1907ರಲ್ಲಿ ಮೈಸೂರಿನಲ್ಲಿ ವಿಧಾನ ಪರಿಷತ್ತನ್ನ ಸ್ಥಾಪನೆ ಮಾಡ್ತಾರೆ. ಈ ಪಾಯಿಂಟ್ ನೆನ್ಪಿಟ್ಕೊಳ್ರಿ, ವಿಧಾನ ಪರಿಷತ್ 1907ರಲ್ಲಿ. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮೈಸೂರಿನಲ್ಲಿ ಯಾವ ರೀತಿ ಬೆಳೀತಾ ಹೋಯ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾಗಿ 1907ರಲ್ಲಿ ಮೈಸೂರಿನಲ್ಲಿ ವಿಧಾನ ಪರಿಷತ್ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದನ್ನ ನೋಡ್ತೀವಿ. ಇದರ ಜೊತೆಗೆ ಇವರು ಮೈಸೂರು ಸಂಸ್ಥಾನದಲ್ಲಿ ಪಶುವೈದ್ಯ ಇಲಾಖೆ ಅಂದ್ರೆ ವೆಟನರಿ ಆಸ್ಪತ್ರೆ, ಮನೆ ಎಕ್ಸಾಮ್ ಅಲ್ಲಿ ಕೇಳಿದರೆ ತೋಟಗಾರಿಕಾ ಇಲಾಖೆಯಲ್ಲಿ. ಸೊ ಮೈಸೂರಿನಲ್ಲಿ ಪಶುವೈದ್ಯ ಇಲಾಖೆಯನ್ನ ಸ್ಥಾಪಿಸಿದಂತ ದಿವಾನ್ರು ಯಾರು ಅಂತ. ಸೊ ಹಾಗಾಗಿ ಗಮನಿಸಬೇಕಾದಂತ ಅಂಶ, ಪಶುವೈದ್ಯ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾರೆ. ಸೊ ನೆಕ್ಸ್ಟ್ 1908ರಲ್ಲಿ ವೃತ್ತಪತ್ರಿಕಾ ನಿರ್ಬಂಧ ಕಾಯ್ದೆಯನ್ನ ಜಾರಿಗೆ ತಂಬತ್ತಾರೆ. 1908ರಲ್ಲಿ ವೃತ್ತಪತ್ರಿಕಾ ನಿರ್ಬಂಧ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್, ಬೆಂಗಳೂರಿನಲ್ಲಿ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇದು ವಿ.ಪಿ. ಮಾಧವರಾವರ ಕಾಲದಲ್ಲಿ ನಡೆದಂತ ಘಟನೆಗಳು. ಒಂದೊಂದನ್ನು ನೆನ್ಪಿಡ್ಬೇಕು, ಯಾಕಂದ್ರೆ ಒಂದು ದಿವಾನರು ಹೊಂದಿಸಿ ಬರೆಯಿರಿ ಕೇಳ್ತಾರೆ. ದಿವಾನರು ಮತ್ತು ಅವರ ಕಾಲದಲ್ಲಾದಂತಹ ಸಾಧನೆಗಳನ್ನ ಹೊಂದಿಸಿ ಬರೆಯಿರಿ, ಅಥವಾ ಸರಿಯಾದ ಜೋಡಿ ಯಾವುದು, ತಪ್ಪಾದ ಜೋಡಿ ಯಾವುದು, ಅಥವಾ 4 ಸುಧಾರಣೆಗಳನ್ನ ಕೊಟ್ಟು ಇದು ಯಾವ ದಿವಾನರ ಕಾಲದಲ್ಲಾಯ್ತು ಅಥವಾ ಯಾವ ಒಡೆಯರ್ ಕಾಲದಲ್ಲಾಯ್ತು ಅಂತ ಕೇಳುವ ಸಾಧ್ಯತೆಗಳಿರ್ತವೆ. ಸೊ ನೆಕ್ಸ್ಟ್, ದಿವಾನ್ ಟಿ ಆನಂದರಾವ್, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಮೈಸೂರಿನಲ್ಲಿ ಬೆಂಕಿ ಬಿದ್ದು ಒಂದು ಅರಮನೆ ನಾಶ ಆಗಿರುತ್ತೆ. ಹಾಗಾಗಿ ಮೈಸೂರಿನಲ್ಲಿ ಆಧುನಿಕ ಅರಮನೆಯನ್ನ ನಿರ್ಮಾಣ ಮಾಡ್ತಾರೆ. ಮೈಸೂರಿನಲ್ಲಿ ಆಧುನಿಕ ಮೈಸೂರಲ್ಲ, ಮೈಸೂರಿನ ಆಧುನಿಕ ಅರಮನೆಯನ್ನ ನಿರ್ಮಾಣ ಮಾಡಿದಂತ ಕೀರ್ತಿ ದಿವಾನ್ ಟಿ ಆನಂದರಾವ್ಗೆ ಸಲ್ಲುತ್ತೆ. ನೋಡಿ, ಮೈಸೂರಲ್ಲಿ ಆಧುನಿಕ ಅರಮನೆಯನ್ನ ನಿರ್ಮಾಣ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ಲುತ್ತೆ? ದಿವಾನ್ ಟಿ ಆನಂದರಾವ್ ರವ ಕಾಲಕ್ಕೆ ಸಲ್ಲುತ್ತೆ. ನಿಮಗೆ ಕೇಳುವ ಡೆಪ್ತೋ ಕ್ವಶನ್ ಕೇಳ್ಬೋದು, ಇದ್ರ ವೆಚ್ಚ ಎಷ್ಟಾಗಿತ್ತು ಅವತ್ತಿಗೆ ಅಂತ. 41,47,913 ರೂಗಳು ಖರ್ಚಾಗಿತ್ತು ಅಂತಕ್ಕಂಥ ಮಾಹಿತಿ ನಮ್ಗಿದೆ. 41,47,913 ರೂಗಳು ಖರ್ಚಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದರ ಶಿಲ್ಪಿ ಹೆನ್ರಿ ಇರ್ವಿನ್. ಇದರ ಶಿಲ್ಪಿ ಯಾರು ಹೇಳ್ರಿ? ಹೆನ್ರಿ ಇರ್ವಿನ್, ಲಾರ್ಡ್ ಇರ್ವಿನ್ ಅಲ್ಲ, ಹೆನ್ರಿ ಇರ್ವಿನ್ ಅಂತ ಇದ್ರೆ ಆರ್ಕಿಟೆಕ್ಟ್ ಮಾಡಿದಂತ ಶಿಲ್ಪಿ, ಆಧುನಿಕ ಅರಮನೆಯ ಶಿಲ್ಪಿ ಹೆನ್ರಿ ಇರ್ವಿನ್. ನೋಟ್ ಮಾಡ್ಕೊಳ್ಳಿ, PSI ಎಕ್ಸಾಮ್ ಅಲ್ಲಿ ಕೇಳಿದ್ರು. ಅಲ್ಲಿ ಲಾರ್ಡ್ ಇರ್ವಿನ್ ಇರುತ್ತೆ, ಲ್ಯೂಟಿನ್ಸ್ ಇರುತ್ತೆ, ಹೆನ್ರಿ ಇರ್ವಿನ್ ಇರುತ್ತೆ, ಟೆಲ್ಲಾಂಗ್ ಅಂತ ಯಾವ್ದೋ ಇನ್ನೊಂದು ಆಪ್ಷನ್ ಇರುತ್ತೆ. ಸೊ ಹೆನ್ರಿ ಇರ್ವಿನ್ ಅಂತ ಬರಿಬೇಕಾಗತ್ತೆ. ನೋಡಿ, ವಿಶ್ವೇಶ್ವರಯ್ಯನವರ ಸಲಹೆಯಂತೆ ಕಾವೇರಿ ನದಿಗೆ, ವಿಶ್ವೇಶ್ವರಯ್ಯನವರ ಸಲಹೆಯಂತೆ ಕಾವೇರಿ ನದಿಗೆ, ಯಾಕಂದ್ರೆ ಅವತ್ತಿಗೆ ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್ ಆಗಿರ್ತಾರೆ ಮೈಸೂರಲ್ಲಿ. ಕಾವೇರಿ ನದಿಗೆ ಕನ್ನಂಬಾಡಿ ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಾರೆ. KRS ಅಣೆಕಟ್ಟನ್ನ ನಿರ್ಮಾಣ ಮಾಡಿದಂತ ಕಾಲಘಟ್ಟ ದಿವಾನ್ ಟಿ ಆನಂದರಾವ್ ರವರು ದಿವಾನರಾಗಿರ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಡೆಯರಾಗಿರ್ತಾರೆ. ಸೊ ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್ ಆಗಿರ್ತಾರೆ. ಅವರ ಸಲಹೆಯ ಮೇರೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಒಂದು ಕನ್ನಂಬಾಡಿ ಅಣೆಕಟ್ಟನ್ನ ಕಟ್ಟಲಿಕ್ಕೆ ಹಣಕಾಸು ಸಾಲದ ಬಂದಂತ ಸಂದರ್ಭದಲ್ಲಿ ತನ್ನ ಪರಿವಾರದ ಒಡವೆಗಳನ್ನೆಲ್ಲ ತಾಂಡೋಗಿ ಮುಂಬೈ ಮಾರುಕಟ್ಟೆಯಲ್ಲಿಟ್ಟು ದುಡ್ಡು ತಂದು ಕನ್ನಂಬಾಡಿ ಅಣೆಕಟ್ಟನ್ನ ಕಟ್ಟಿದ್ದಾರೆ. ಇವತ್ತು ಹಾಗಾಗಿ ಬೆಂಗಳೂರು, ಮಂಡ್ಯ, ಮೈಸೂರು, ರಾಮನಗರದಂತ ನಗರಗಳು ಸಮೃದ್ಧವಾಗಿ ಒಂದು ಈ ಕಾವೇರಿ ನೀರನ್ನ ನಾವು ಬಳಸ್ಕೊಳ್ಳಿಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಅಪಾರವಾದಂತ ಒಂದು ಡೆಡಿಕೇಶನ್, ದಿವಾನ್ ಟಿ ಆನಂದರವರ ಇಚ್ಛಾಶಕ್ತಿ, ವಿಶ್ವೇಶ್ವರಯ್ಯನವರ ಒಂದು ಸಲಹೆ, ಮೂರೂ ಸೇರಿ ಕನ್ನಂಬಾಡಿ ಅಣೆಕಟ್ಟಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. 1910ರಲ್ಲಿ ಬೆಂಗಳೂರಿನಲ್ಲಿ ಲಾಲ್ಬಾಗ್ನಲ್ಲಿ ಗಾಜಿನ ಅರಮನೆ, ಯಾಕಂದ್ರೆ ಲಾಲ್ಬಾಗು ಹೈದರಾಲಿ ಕಾಲದಲ್ಲಿ ನಿರ್ಮಾಣ ಆಗಿದ್ದು. ಅದರಲ್ಲಿ ಒಂದು ಗ್ಲಾಸ್ ಹೌಸ್ ಅಂತ ಇದೆ, ನೀವು ಅಬ್ಸರ್ವ್ ಮಾಡಿರ್ಬೋದು ಹೋಗಿದ್ರೆ. ಆ ಗ್ಲಾಸ್ ಹೌಸ್ ನಿರ್ಮಾಣ ಆಗಿದ್ದು ನಮ್ಮ ದಿವಾನ್ ಟಿ ಆನಂದರಾವ್ ರವರ ಕಾಲದಲ್ಲಿ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಕ್ಷಯರೋಗ ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ತಾರೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಕ್ಷಯರೋಗ ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ತಾರೆ. ಇದರ ಜೊತೆಗೆ ನೋಡಿ, ಇವೆಲ್ಲವನ್ನ ನೀವು ನೋಟ್ ಮಾಡ್ಕೋಬೇಕು. 1911ರಲ್ಲಿ ಎಕನಾಮಿಕ್ ಕಾನ್ಫರೆನ್ಸ್ ಅಂದ್ರೆ ಸಂಪತ್ ಅಭ್ಯುದಯವನ್ನ ಮೈಸೂರಿನಲ್ಲಿ ನಡೆಸ್ತಾರೆ. ಎಕನಾಮಿಕ್ಸ್ ಕಾನ್ಫರೆನ್ಸ್ ಅನ್ನ ಮೈಸೂರಿನಲ್ಲಿ ನಡೆಸಿ ಆರ್ಥಿಕ ಪ್ರಗತಿಯತ್ತ ಮೈಸೂರು ಕೊಂಡೊಯ್ಯುವಂತೆ ಮಾಡ್ತಾರೆ. ಎಲ್ಲ ಒಂದೊಂದೇ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಸರ್ ಎಂ ವಿಶ್ವೇಶ್ವರಯ್ಯನವರು 1912ರಿಂದ 1918, 1912ರಿಂದ 1918 ಆಧುನಿಕ ಮೈಸೂರಿನ ಶಿಲ್ಪಿ ಅಂತ ಕರಿತೀವಿ. ಅವ್ರನ್ನ ಏನಂತ ಕರಿತೀವಿ? ಆಧುನಿಕ ಮೈಸೂರಿನ ಶಿಲ್ಪಿ ಅಂತ ಕರಿತೀವಿ. ಈ ವಿಶ್ವೇಶ್ವರಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಜನಿಸ್ತಂತವರು. ಆಧುನಿಕ ಮೈಸೂರಿನ ಶಿಲ್ಪಿ
ವಿಶ್ವೇಶ್ವರಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ ಗ್ರಾಮದಲ್ಲಿ 1861 ಸೆಪ್ಟೆಂಬರ್ 15ರಂದು ಶ್ರೀನಿವಾಸ ಶಾಸ್ತ್ರಿ ವೆಂಕಟಲಕ್ಷ್ಮಮ್ಮನವರ ದಂಪತಿಯ ಮಗನಾಗಿ ಜನಿಸ್ತಾರೆ. ಆಧುನಿಕ ಮೈಸೂರಿನ ಶಿಲ್ಪಿ ವಿಶ್ವೇಶ್ವರಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ 1861 ಸೆಪ್ಟೆಂಬರ್ 15ರಂದು ಶ್ರೀನಿವಾಸ ಶಾಸ್ತ್ರಿ ವೆಂಕಟಲಕ್ಷ್ಮಮ್ಮ ದಂಪತಿಯ ಮಗನಾಗಿ ಜನಿಸ್ತಾರೆ. ಸೊ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಬೊಂಬಾಯಿ ಪ್ರಾಂತ್ಯದ ಸಹಾಯಕ ಇಂಜಿನಿಯರ್ ಆಗಿ ಇವರು ಬಾಲ್ಯದಲ್ಲಿ ವಿದ್ಯಾಭ್ಯಾಸವನ್ನ ಪಡೆದಂತ ಇವರು ಬೊಂಬಾಯಿ ಪ್ರಾಂತ್ಯದಲ್ಲಿ ಸಹಾಯಕ ಇಂಜಿನಿಯರ್ ಆಗಿ 1884ರಲ್ಲಿ ಬೊಂಬಾಯಿ ಪ್ರಾಂತ್ಯದ ನಾಸಿಕ್ ಜಿಲ್ಲೆಯ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ನೇಮಕವಾಗ್ತಾರೆ. 1884ರಲ್ಲಿ ಇವರು ಬೊಂಬಾಯಿ ಪ್ರಾಂತ್ಯಕ್ಕೆ ಸಹಾಯಕ ಇಂಜಿನಿಯರ್ ಆಗಿ ಹೋಗ್ತಾರೆ. ಈ ಬೊಂಬಾಯಿ ಪ್ರಾಂತ್ಯದಲ್ಲೇ ಬರ್ತಕ್ಕಂಥ ಇವತ್ತಿನ ಬಾಂಬೆ ಅಂತೀವಲ್ಲ, ನಾಸಿಕ್ ಜಿಲ್ಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗ್ತಾರೆ. ಯಾಕಂದ್ರೆ ವಿಶ್ವೇಶ್ವರಯ್ಯನವರ ಸಾಧನೆಗಳನ್ನ ಕಾಲಾನುಕ್ರಮದಲ್ಲಿ ಕೇಳಬಹುದು. ಅದಕ್ಕೋಸ್ಕರ ಇವತ್ತಿನ ಕ್ವಶನ್ ಪೇಪರ್ ನೋಡ್ತಾ ಇದ್ರೆ ಕೆಎದು ನಿಮ್ಗೆಲ್ಲರಿಗೂ ಗೊತ್ತು. ಇಲ್ಲ ವಿಶ್ವೇಶ್ವರಯ್ಯನವರ 4 ಸಾಧನೆಗಳನ್ನ ಕೊಟ್ಟು ಯಾವುದು ಸರಿ ಯಾವುದು ತಪ್ಪು ಅಂತ ಕೇಳಬಹುದು. ಒಂದು ಹೇಳಿಕೆ, ಅಥವಾ ವಿಶ್ವೇಶ್ವರಯ್ಯನವರ ಸಾಧನೆಗಳನ್ನ ಕೊಟ್ಟು 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ, 4 ಹೇಳಿಕೆ ಸರಿ ಅಂತ ಕೇಳಬಹುದು. ಈ ರೀತಿ ಸ್ಟೇಟ್ಮೆಂಟ್ ರೂಪದಲ್ಲಿ ಬರೋದ್ರಿಂದ ಇವೆಲ್ಲವನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇವ್ರು ಮುಂದೇನ್ ಮಾಡ್ತಾರೆ, 1895ರಲ್ಲಿ ಸಕ್ಕೂರಿಗೆ ಅಂದ್ರೆ ಬೊಂಬಾಯಿ ಪ್ರಾಂತ್ಯದ ಒಂದು ಭಾಗ ಕುಡಿಯುವ ನೀರಿನ ಕೊರತೆ ಇರುತ್ತೆ. ಶುದ್ಧ ಕುಡಿಯುವ ನೀರು ಸರಬರಾಜನ್ನ ಮಾಡ್ತಾರೆ ಸಕ್ಕೂರ್ಗೆ 1895ರಲ್ಲಿ ಬೊಂಬಾಯಿ ಪ್ರಾಂತ್ಯದಲ್ಲಿ ಇಂಜಿನಿಯರ್ ಆಗ್ಬೇಕಾದ್ರೆ. ಆಮೇಲೆ ಗೇಟ್ ಗಳಿಂದ ಏನಾಗ್ತಾ ಇತ್ತು, ನೀರಾವರಿ ಗೇಟ್ ಗಳಿಂದ ನೀರು ಪೋಲಾಗ್ತಾ ಇತ್ತು. ನಿಮಗೆ ಗೊತ್ತಿರ್ಲಿ, ನಾವು ಎಷ್ಟು ದುಡಿತೀವಿ ಅನ್ನೋದಲ್ಲ ನಮ್ ಸಂಪಾದನೆ, ನಾವ್ ಎಷ್ಟು ಉಳಿಸ್ತೀವಿ ಅನ್ನೋದು ನಮ್ ಸಂಪಾದನೆ. ಅರ್ಥ ಆಯ್ತಾ? 10 ಲಕ್ಷ ದುಡಿಯೋನು ಒಂದೇ ತಿಂಗಳಿಗೆ 10 ಲಕ್ಷ ಖರ್ಚು ಮಾಡಿರೋನು ಎಲ್ಲಿ ಉಳಿಸ್ತಾನೆ? 1 ಲಕ್ಷ ದುಡಿಯೋನು ತಿಂಗಳಿಗೆ 1,000 ರೂಪಾಯಿ ಸೇವ್ ಮಾಡಿದಾದ್ರು 10 ಲಕ್ಷ ದುಡಿಯೋನ್ಗಿಂತ 1 ಲಕ್ಷ ದುಡಿಯೋನೇ ಶ್ರೇಷ್ಠ. ಯಾಕಂದ್ರೆ ಇವನು 1,000 ರೂಪಾಯಿ ಸೇವ್ ಮಾಡಿರ್ತಾನೆ. ಹಾಗಾಗಿ ಆ ರೀತಿಯಲ್ಲಿ ಪೋಲಾಗುತ್ತಿದ್ದ ನೀರನ್ನ ತಡೆಯಲು ಸ್ವಯಂ ಚಾಲಿತ ಬಾಗಿಲುಗಳನ್ನ ಉಕ್ಕಿನ ಬಾಗಿಲುಗಳನ್ನ ಕಂಡಿರ್ತಾರೆ. ಅಂದ್ರೆ ಆಟೋಮೇಟೆಡ್ ಗೇಟ್ ಅರ್ಥ ಮಾಡ್ಕೊಳ್ಳಿ, ಕಂಡುಹಿಡಿತಾರೆ. ಇದನ್ನ 1903ರಲ್ಲಿ ಮುಂಬೈನ ಕಡಕ್ವಾಸ್ಲಾ ಸರೋವರ, ಮೈಸೂರಿನ ಕೃಷ್ಣರಾಜ ಸರೋವರ, ಗ್ವಾಲಿಯರ್ನ ತಿಗ್ರ ಅಣೆಕಟ್ಟೆಗೆ ನೋಡಿ ಇವರು ಕಂಡಿಡಿದಂತ ಆಟೋಮೆಟಿಕ್ ಗೇಟ್ ಅನ್ನ 1900ರಲ್ಲಿ ಮುಂಬೈನ ಕಡಕ್ವಾಸ್ಲಾ ಸರೋವರ, ಮೈಸೂರಿನ ಕೃಷ್ಣರಾಜ ಸಾಗರದ ಗ್ವಾಲಿಯರ್ನ ತಿಗ್ರ ಅಣೆಕಟ್ಟೆಗೆ ಅಳವಡಿಸ್ತಾರೆ. ತುಂಬಾ ಡೆಪ್ತ್ ಆಗಿ ಹೇಳ್ತಾ ಇದ್ದೀನಿ, ವಿಶ್ವೇಶ್ವರಯ್ಯನವರು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಅಂತ. ಮುಂಬೈ ಸರ್ಕಾರದ ಆದೇಶದ ಮೇರೆಗೆ ಕೊಲ್ಲಾಪುರ ಸಂಸ್ಥಾನದ ಕೆರೆ ಹೇರಿಗೆ ಒಡೆಯದಂತೆ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ. ಮುಂಬೈ ಸರ್ಕಾರದ ಆದೇಶದ ಮೇರೆಗೆ ಕೊಲ್ಲಾಪುರ ಸಂಸ್ಥಾನದ ಕೆರೆ ಹೇರಿಗೆ ಒಡೆಯದಂತೆ ಶಾಶ್ವತ ಪರಿಹಾರವನ್ನ ನೀಡುತ್ತಾರೆ. ಮುಂಬೈ ಸರ್ಕಾರದ ಆದೇಶದ ಮೇರೆಗೆ ಕೊಲ್ಲಾಪುರ ಸಂಸ್ಥಾನದ ಕೆರೆ ಏರಿಗೆ ಒಡೆಯದಂತೆ ಶಾಶ್ವತ ಪರಿಹಾರವನ್ನ ಕೂಡ ಕೊಡ್ತಾರೆ. ಈ ರೀತಿ ಬೊಂಬೈ ಸರ್ಕಾರದ ಸಹಕಾರದೊಂದಿಗೆ, ಅಂದ್ರೆ ಬೊಂಬೈನಲ್ಲಿ ಇಂಜಿನಿಯರ್ ಆಗಿರ್ಬೇಕಾದ್ರೆ ಅಮೆರಿಕ, ಇಟಲಿ, ಸ್ವೀಡನ್ನು, ಆಲೆಂಡು, ಡೆನ್ಮಾರ್ಕು, ಕೆನಡಾಗಳಿಗೆ ಭೇಟಿ ನೀಡಿ ನಗರ ನೈರ್ಮಲ್ಯದ ಬಗ್ಗೆ ತಿಳಿತಾರೆ. ಅದಕ್ಕೆ ನಾವ್ ಯಾವಾಗ್ಲೂ ಒಂದು ಮಾತು ಹೇಳ್ತೀವಿ, ಕೋಶ ಓದು ದೇಶ ಸುತ್ತು ತನುಭವಗಳು ಹಾಗೆ ಬೆಳೆಯುತ್ತವೆ ಅಂತ. ಕೋಶ ಓದ್ಬೇಕಂತೆ, ದೇಶ ಸುತ್ತಬೇಕಂತೆ. ಮನುಷ್ಯ ಆಗ ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳಿಲಿಕ್ಕೆ ಸಾಧ್ಯ ಆಗುತ್ತಂತೆ. ನಾವು ಔಪಚಾರಿಕ ಶಿಕ್ಷಣವನ್ನ ಪಡೆದ ತಕ್ಷಣ ಫಸ್ಟ್ ರ್ಯಾಂಕ್ ರಾಜು ಆಗ್ತೀವಿ ಅಷ್ಟೇನೇನೆ. ಜೀವನದಲ್ಲಿ ಅನುಭವವೇ ದೊಡ್ಡದು. ಅನುಭವ ಆಗಬೇಕು ಅಂದ್ರೆ ಕೋಶ ಓದಬೇಕು, ದೇಶ ಸುತ್ತಬೇಕು. ಇಷ್ಟೆಲ್ಲ ದೇಶಗಳನ್ನ ಬೊಂಬೈ ಸರ್ಕಾರದ ಸಹಕಾರದೊಂದಿಗೆ ವಿಶ್ವೇಶ್ವರಯ್ಯನವರು ಸುತ್ತಬರ್ತಾರೆ. ಸ್ನೇಹಿತರೆ ಮರಿಬಾರ್ದು, ಚೆನ್ನಾಗಿ ಓದಬೇಕು. ಇಲ್ಲಿ ನೋಡಿ, ಈಗ ಬೊಂಬೈ ಸರ್ಕಾರದಿಂದ ಒಡೆಯರ್ರವರ ಆಹ್ವಾನದಂತೆ ಮೈಸೂರಿನ ಮುಖ್ಯ ಇಂಜಿನಿಯರ್ ಆಗಿ ಬರ್ತಾರೆ ಇವರು. ಎಷ್ಟರಲ್ಲಿ? 1909ರಲ್ಲಿ. ಸ್ಟೆಪ್ ಬೈ ಸ್ಟೆಪ್ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಏನೇನಾಯ್ತು ಅಂತ ಹೇಳ್ತಾ ಇದ್ದೀನಿ. ಚೀಫ್ ಇಂಜಿನಿಯರ್ ಆಗ್ತಾರೆ ಮೈಸೂರಿಗೆ, ಸಹಾಯಕ ಇಂಜಿನಿಯರ್ ಆಗಿದ್ರು ಬಂಬೈಯಲ್ಲಿ, ಇಲ್ಲಿ ಚೀಫ್ ಇಂಜಿನಿಯರ್ ಆಗ್ತಾರೆ. ಇಲ್ಲಿ ಏನೇನ್ ಕೆಲಸ ಮಾಡ್ತಾರೆ? ಇಂಜಿನಿಯರ್ ಆಗಿದ್ದಾಗ ಕೃಷಿ ಭೂಮಿಗೆ ನೀರು ಒದಗಿಸುವ, ಶಿವನ ಸಮುದ್ರದಲ್ಲಿ ಏಕ ಪ್ರಕಾರವಾಗಿ ವಿದ್ಯುತ್ ಶಕ್ತಿ ಉತ್ಪಾದಿಸುವ, ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಒದಗಿಸುವ ಉದ್ದೇಶದಿಂದ
ಕೃಷ್ಣರಾಗ ಸಾಗರ ಅಣೆಕಟ್ಟು ನಿರ್ಮಾಣ ಯೋಜನೆಯನ್ನ KRS ಅನ್ನ, ಈಗ ಅರ್ಥ ಆಯ್ತಲ್ಲ KRS ಏನೇನು ಸ್ಥಾಪನೆ, KRS ಸ್ಥಾಪನೆ ಹಿಂದಿನ ಉದ್ದೇಶ ಒಂದು ಅಗ್ರಿಕಲ್ಚರ್ಗೆ ಇರಿಗೇಷನ್ ಮಾಡಬೇಕು, ಶಿವನ ಸಮುದ್ರದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಹಕಾರಿಯಾಗಬೇಕು, ಯಾಕಂದ್ರೆ ಕೋಲಾರದ ಚಿನ್ನದ ಗಣಿಗೆ ಕಂಟಿನ್ಯೂಸ್ಲಿ ನಾವು ಕರೆಂಟ್ ಕೊಡಬೇಕು. ಸೊ ಈ ಎಲ್ಲ ಉದ್ದೇಶದೊಂದಿಗೆ KRS ಅಣೆಕಟ್ಟನ್ನು ಕಟ್ಟುವ ಸಲಹೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ದಿವಾನ್ ಟಿ ಆನಂದ್ ರಾವ್ರಿಗೆ ಸಲ್ಲಿಸ್ತಾರೆ. ಈ ಸಲಹೆಯ ಮೇರೆಗೆ KRS ನಿರ್ಮಾಣ ಆಗುತ್ತೆ. ಹಾಗಾದ್ರೆ ಕೊಂಚ KRS ಬಗ್ಗೆ ನಾವು ಇನ್ಫಾರ್ಮೇಶನ್ ನೋಡೋಣ. ಈಗ ಗೊತ್ತಾಯ್ತು KRS ನಲ್ಲಿ ಪ್ರಮುಖ ಪಾತ್ರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವರು ತನ್ನೆಲ್ಲ ಪರಿವಾರದ ಚಿನ್ನಾಭರಣಗಳನ್ನೇ ಒತ್ತೆ ಇಟ್ಟು ನಿರ್ಮಾಣ ಮಾಡ್ತಾರೆ. ನೆಕ್ಸ್ಟ್ ಎರಡನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವಿಶ್ವೇಶ್ವರ, ಇಲ್ಲಿ ದಿವಾನ್ರು ಆನಂದ್ ರಾವ್, ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್. ಇವರ ಸಲಹೆ ಮೇರೆಗೆ ಇವರೆಲ್ಲರ ಸಹಕಾರದಿಂದಾಗಿ ಕೃಷ್ಣರಾಜ ಸಾಗರ ಅಣೆಕಟ್ಟು ಆಗತ್ತೆ. 1911ರಿಂದ 1931ರವರೆಗೂ ಇದರ ನಿರ್ಮಾಣ ಕಾರ್ಯ ನಡೆಯುತ್ತೆ. ನೋಡಿ, ಮಂಡ್ಯ ಜಿಲ್ಲೆಯಲ್ಲಿದೆ KRS. ಎಲ್ಲಿದೆ? ಮಂಡ್ಯ ಜಿಲ್ಲೆಯಲ್ಲಿದೆ. ಇದಕ್ಕೆ ಏನಂತ ಕರಿತೀವಿ? ಕನ್ನಂಬಾಡಿ ಅಣೆಕಟ್ಟು ಅಂತ ಕರಿತೀವಿ, ಕನ್ನಂಬಾಡಿ ಅಣೆಕಟ್ಟು ಅಂತ. ಆಗ ದಿವಾನ್ ಯಾರು? ಟಿ ಆನಂದ್ ರಾವ್, ಈಗ ತಾನು ಹೇಳಿದೆ. ಮುಖ್ಯ ಇಂಜಿನಿಯರ್ ಯಾರು? ವಿಶ್ವೇಶ್ವರಯ್ಯನವರು. ಒಡೆಯರ್ ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ಇದರ ನಿರ್ಮಾಣ ವೆಚ್ಚ ಎಷ್ಟು? ಅವತ್ತಿಗೆ 6 ಕೋಟಿ. ಇಮ್ಯಾಜಿನ್, 1911 6 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅವತ್ತಿಗೆ. ಯೋಚನೆ ಮಾಡಿ, ಇವತ್ತಿಗೆ ಅದೇನು ಒಂದು 600 ಕೋಟಿನೇನೋ ಅಪ್ಪ. ಅಣೆಕಟ್ಟಿನ ಎತ್ತರ 130 ಅಡಿ. ಅಣೆಕಟ್ಟಿನ ಎತ್ತರ ಎಷ್ಟಿದೆ? 130 ಅಡಿ. ಇದಕ್ಕೂ ಕೂಡ ಆಟೋಮೇಟೆಡ್ ಗೇಟ್ ಅನ್ನ ಅಳವಡಿಸಲಾಗಿದೆ. ಸ್ನೇಹಿತರೆ, ಸಾಕಷ್ಟು ಬಲ್ಲ ಮೂಲಗಳನ್ನ ರಿಸರ್ಚ್ ಮಾಡಿ ಮಾಹಿತಿಯನ್ನ ಕೊಡ್ತಾ ಇರ್ತೀನಿ. ಏನಾದ್ರೂ ಸಣ್ಣ ಪುಟ್ಟ ತಪ್ಪುಗಳು ಕಂಡು ಬಂದ್ರೆ ಮೊದಲನೇದು ಕ್ಷಮೆ ಕೇಳ್ತೀನಿ, ಮತ್ತೆ ಆ ತಪ್ಪು ಯಾವುದು ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ಅಪ್ಡೇಟ್ ಮಾಡ್ಕೊಂತೀನಿ. ಒಂದ್ ವೇಳೆ ಮ್ಯಾಕ್ಸಿಮಮ್ ತಪ್ಪು ಹೇಳಕ್ ಟ್ರೈ ಮಾಡಲ್ಲ ನಾನು. ಒಂದ್ ವೇಳೆ ಕಣ್ ತಪ್ಪು, ಕೈ ತಪ್ಪು, DTP ತಪ್ಪ ಆದಂತಹ ಸಂದರ್ಭದಲ್ಲಿ ನನ್ನನ್ನ ಎಚ್ಚರಿಸಿ ಕ್ಷಮಿಸಿ ಅಂತ ಹೇಳ್ತಾ, ಸೊ ಇಲ್ಲಿ ನೋಡಿ, ಈಗ ಮೈಸೂರಿನ ದಿವಾನರಾಗ್ತಾರೆ. ನೋಡಿ, ಹಂತ ಹಂತವಾಗಿ ಬೆಳೆದು 1912ರಲ್ಲಿ ಮೈಸೂರಿನ ದಿವಾನರಾಗಿ ನೇಮಕ ಆಗ್ತಾರೆ. ಮೈಸೂರಲ್ಲಿ ಇವ್ರು ಮಾಡಿದ್ದು ಶಾಸಕಾಂಗ ಸುಧಾರಣೆ, ಅಂದ್ರೆ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆಯನ್ನ, ಯಾಕಂದ್ರೆ ಮಾಧವರಾವ್ ಅವ್ರ ಕಾಲದಲ್ಲಿ ಏನ್ ಇಂಪ್ರೂವ್ ಆಗಿತ್ತು, ಸ್ಥಾಪನೆ ಆಗಿತ್ತು ವಿಧಾನ ಪರಿಷತ್ತು. ಸೊ ಅದರ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಿದಂತ ಕೀರ್ತಿ ಇವರಿಗೆ ಸಲ್ಲುತ್ತೆ. 18ರಿಂದ 24ಕ್ಕೆ ಏರಿಸ್ತಾರೆ. ನೋಡಿ, ಇವ್ರು ಶಾಸಕಾಂಗದಲ್ಲಿ ಏನೇ ಸುಧಾರಣೆ ತರ್ತಾರೆ ಅಂತ. ವಿಧಾನ ಪರಿಷತ್ ಮೈಸೂರು ನ್ಯಾಯ ವಿಧೇಯಕ ಶಾಸನ ಸಭೆಯ ಸದಸ್ಯರಿಗೆ ಸಲಹೆ ನೀಡುವ, ಪ್ರಶ್ನೆ ಕೇಳುವ, ಆಯವ್ಯಯ ಚರ್ಚಿಸುವ ಅಧಿಕಾರವನ್ನ ನೀಡುತ್ತಾರೆ. ಕೇವಲ ಮೊದಲು ಸಲಹೆ ನೀಡ್ತಾ ಇದ್ರು, ಇದ್ರ ಜೊತೆಗೆ ಸಲಹೆ ನೀಡುವ, ಪ್ರಶ್ನೆ ಕೇಳುವ ಅಧಿಕಾರ ಕೊಡ್ತಾರೆ, ಬಜೆಟ್ ಮೇಲೆ ಚರ್ಚೆ ಮಾಡ್ತಕ್ಕಂಥ ಅಧಿಕಾರವನ್ನ ಕೊಡ್ತಾರೆ. ಇದು ಶಾಸಕಾಂಗದಲ್ಲಿ ಸುಧಾರಣೆಗಳು. ಮತ್ತು ಮುಂಗಡ ಪತ್ರ ಕನ್ನಡ ಭಾಷೆಯಲ್ಲಿ ಮುದ್ರಿಸಲು ಆರಂಭಿಸ್ತಾರೆ. ಅಂದ್ರೆ ಬಜೆಟ್ ಪೇಪರ್ ಅನ್ನ ಕನ್ನಡದಲ್ಲೂ ಕೂಡ ಪ್ರಿಂಟ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕಳಿಸ್ತಾರೆ. ಪ್ರಜಾಪ್ರತಿನಿಧಿ ಸಭೆ ಮೊದಲು ವರ್ಷಕ್ಕೊಂದ್ಸಲ ಸಭೆ ಸೇರ್ತಿತ್ತು, ಈಗ ವರ್ಷಕ್ಕೆ 2 ಸಭೆ ಸೇರಕ್ಕೆ ಸಲಹೆಯನ್ನ ನೀಡ್ತಾರೆ ಅಥವಾ ಜಾರಿಗೆ ತರ್ತಾರೆ. 1918ರಲ್ಲಿ ಲೋಕಲ್ ಬೋರ್ಡ್, ಗ್ರಾಮ ಪಂಚಾಯಿತಿ ಕಾಯ್ದೆಗಳನ್ನ ಜಾರಿಗೆ ತರ್ತಾರೆ. 1918ರಲ್ಲಿ ಲೋಕಲ್ ಬೋರ್ಡ್, ಗ್ರಾಮ ಪಂಚಾಯಿತಿ ಕಾಯ್ದೆಗಳನ್ನ ಜಾರಿಗೆ ತರ್ತಾರೆ. ನೆಕ್ಸ್ಟ್ ಶೈಕ್ಷಣಿಕ ಸುಧಾರಣೆಗಳು. ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ವಿಧೇಯಕವನ್ನ ಜಾರಿಗೆ ತರ್ತಾರೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪ್ರಾಥಮಿಕ ವಿಧೇಯಕವನ್ನ ಜಾರಿಗೆ ತರ್ತಾರೆ. ನೋಡಿ, ಶೈಕ್ಷಣಿಕವಾಗಿ ಈಗ ಶಾಸನಾತ್ಮಕವಾಗಿ ನೋಡಿದ್ರಿ, ಈಗ ಶೈಕ್ಷಣಿಕ ಸುಧಾರಣೆಗಳನ್ನ ನೋಡೋಣ. ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ವಿಧೇಯಕವನ್ನ ಜಾರಿಗೆ ತರ್ತಾರೆ. ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್, ಜಯಚಾಮರಾಜೇಂದ್ರ ತಾಂತ್ರಿಕ ಕಾಲೇಜ್, ಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಗಳನ್ನ ಸ್ಥಾಪನೆ ಮಾಡ್ತಾರೆ. ಎಜುಕೇಶನ್ಗೆ ಕೊಟ್ಟಂತ ಕೊಡುಗೆಗಳು ವೆರಿ ಇಂಪಾರ್ಟೆಂಟ್, ಟು ದ ಪಾಯಿಂಟ್ ಇಂಪಾರ್ಟೆಂಟ್. ಒಂದು ಲೈನ್ ಅನ್ನು ಸ್ಕಿಪ್ ಮಾಡದೆ ನೋಡ್ಬೇಕು ನೀವು, ಎಕ್ಸಾಮ್ ಅಲ್ಲಿ ಬಂದೇ ಬರ ಅಂತ ವ್ಯಕ್ತಿ. 1915ರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡ್ತಾರೆ. ಕನ್ನಡ ನಾಡು ನುಡಿಗೆ, ಕನ್ನಡ ಸಾಹಿತ್ಯಕ್ಕೆ ಪ್ರೋತ್ಸಾಹ 1915ರಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಗೊತ್ತು, HV ನಂಜುಂಡಯ್ಯನವರು ಇದರ ಮೊದಲ ಅಧ್ಯಕ್ಷರಾಗಿದ್ದು ಮೊದಲ ಸಮ್ಮೇಳನವನ್ನ ಬೆಂಗಳೂರಲ್ಲೇ ನಡೆಸಿರ್ತಕ್ಕಂಥದ್ದನ್ನ ನೋಡ್ತೀವಿ 1915ರಲ್ಲಿ. ನೆಕ್ಸ್ಟ್ ಬೆಂಗಳೂರು ಮೈಸೂರಿನಲ್ಲಿ ಪಬ್ಲಿಕ್ ಲೈಬ್ರರಿಯನ್ನ ಸ್ಥಾಪನೆ ಮಾಡ್ತಾರೆ, ಪಬ್ಲಿಕ್ ಗ್ರಂಥಾಲಯವನ್ನ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ, ವೆರಿ ಇಂಪಾರ್ಟೆಂಟ್, ಇವತ್ತು ಭಾರತದ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಒಂದು, ಇದು ಕನ್ನಡಿಗರ ಹೆಮ್ಮೆ. ಮೈಸೂರು ವಿಶ್ವವಿದ್ಯಾನಿಲಯವನ್ನ ಸ್ಥಾಪನೆ ಮಾಡ್ತಾರೆ. ರಾಜ್ಯದ ಪ್ರಥಮ ವಿಶ್ವವಿದ್ಯಾಲಯ ಇದು. ಇದಕ್ಕೆ HV ನಂಜುಂಡಯ್ಯನವರು ಮೊದಲ ಕುಲಪತಿಗಳು, ಉಪಕುಲಪತಿಗಳಾಗಿ ಚಾನ್ಸಲರ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕೃಷಿ ಸುಧಾರಣೆ. ಕೃಷಿ ಕ್ಷೇತ್ರಕ್ಕೆ ನೋಡಿ, ಈಗ ನಾನು ಹೇಳಿದೆ ಶಾಸನ ಕ್ಷೇತ್ರಕ್ಕೆ, ಶೈಕ್ಷಣಿಕ ಕ್ಷೇತ್ರಕ್ಕೆ ಇವ್ರ ಕೊಡುಗೆಗಳ ಬಗ್ಗೆ ಮಾತಾಡಿದೆ. ಕೃಷಿ ಕ್ಷೇತ್ರಕ್ಕೇನು, 1913ರಲ್ಲಿ ಹೆಬ್ಬಾಳದಲ್ಲಿ ಒಂದು ಅಗ್ರಿಕಲ್ಚರ್ ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ. ಹೆಬ್ಬಾಳ ಕೃಷಿ ವಿಶ್ವವಿದ್ಯಾಲಯ, ಇವತ್ತು ಹೆಬ್ಬಾಳ ಕೃಷಿ ಶಾಲೆ ತೆರೀತಾರೆ. ಅದು ಇವತ್ತಿಗೆ ಹೆಬ್ಬಾಳ ಕೃಷಿ ವಿವಿನೇ ಆಗಿದೆ.
ವಿವಿ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. 1913ರಲ್ಲಿ ಹೆಬ್ಬಾಳದಲ್ಲಿ ಕೃಷಿ ಶಾಲೆಯನ್ನ ತೆರೀತಾರೆ. ಇವತ್ತದು ಹೆಬ್ಬಾಳ ಕೃಷಿ ವಿಶ್ವವಿದ್ಯಾಲಯ ಆಗಿದೆ. 1917ರಲ್ಲಿ ಚನ್ನಪಟ್ಟಣದಲ್ಲಿ ರೇಷ್ಮೆ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. 1917ರಲ್ಲಿ ಚನ್ನಪಟ್ಟಣದಲ್ಲಿ ರೇಷ್ಮೆ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಮೈಸೂರಿನ ನಾಗೇನಹಳ್ಳಿಯ ಬಳಿ ಕಬ್ಬು ಮತ್ತು ಭತ್ತ ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸ್ತಾರೆ. ಮೈಸೂರಿನ ನಾಗೇನಹಳ್ಳಿಯ ಬಳಿ ಕಬ್ಬು ಮತ್ತು ಭತ್ತ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್, ಕೈಗಾರಿಕಾ ಸುಧಾರಣೆಗಳು. ಆರ್ಥಿಕಾಭಿವೃದ್ಧಿಗೆ ಇವರು ನೀಡಿದ ಮಂತ್ರ ಕೈಗಾರಿಕೀಕರಣ ಇಲ್ಲವೇ ನಾಶ. ಆರ್ಥಿಕಾಭಿವೃದ್ಧಿಗೆ ಇವರು ನೀಡಿದ ಮಂತ್ರ ಕೈಗಾರಿಕೀಕರಣ ಇಲ್ಲವೇ ನಾಶ. ನೆಕ್ಸ್ಟ್, ವಾಣಿಜ್ಯ ಕೈಗಾರಿಕೆಗಳ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಗಳನ್ನ ಸ್ಥಾಪನೆ ಮಾಡ್ತಾರೆ. ವಾಣಿಜ್ಯ ಮತ್ತು ಕೈಗಾರಿಕೆಗಳ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅನ್ನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್, 1900 ನೋಡಿ, ವೆರಿ ಇಂಪಾರ್ಟೆಂಟ್. 1916ರಲ್ಲಿ ಭದ್ರಾವತಿಯಲ್ಲಿ ಕಬ್ಬಿಣ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಾರೆ. ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆಯನ್ನ 1916ರಲ್ಲಿ, ಬೆಂಗಳೂರಿನಲ್ಲಿ ಸರ್ಕಾರಿ ಸಾಬೂನು ಕಾರ್ಖಾನೆ 1918ರಲ್ಲಿ, ಲೋಹ ಕಾರ್ಖಾನೆ, ಚರ್ಮ ಹದ ಮಾಡುವ ಕಾರ್ಖಾನೆ, ಕೇಂದ್ರ ಕೈಗಾರಿಕಾ ಕಾರ್ಯಾಗಾರವನ್ನ ಪ್ರಾರಂಭ ಮಾಡ್ತಾರೆ. ನೋಡಿ, ಭದ್ರಾವತಿಯಲ್ಲಿ ಕಬ್ಬಿಣ ಕಾರ್ಖಾನೆ, ಐರನ್ ಫ್ಯಾಕ್ಟರಿ, ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ, ಮೈಸೂರು ಸರ್ಕಾರಿ ಸೋಪ್ ಕಾರ್ಖಾನೆ ಬೆಂಗಳೂರಲ್ಲಿ, ಲೋಹ ಕಾರ್ಖಾನೆ, ಚರ್ಮ ಹದ ಮಾಡುವ ಕಾರ್ಖಾನೆ, ಕೇಂದ್ರ ಕೈಗಾರಿಕೆ. ಯಾಕಂದ್ರೆ ವಿಶ್ವೇಶ್ವರಯ್ಯನವರು ಈ ಕೆಳಗಿನ ಯಾವ ಕಾರ್ಖಾನೆಯನ್ನ ಸ್ಥಾಪಿಸಿದರೆ ಅಥವಾ ಸ್ಥಾಪಿಸಿಲ್ಲ ಎಂದು ಕೇಳುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಸ್ನೇಹಿತರೆ. ನೆಕ್ಸ್ಟ್, ರೈಲ್ವೆ ಸುಧಾರಣೆ. ನೋಡಿ, ಇವರು ಸೌತ್ ಮರಾಠ ರೈಲ್ವೆ ಕಂಪನಿಯ ನಿರ್ವಹಣೆಯ ಹೊಣೆಗಾರಿಕೆಯನ್ನ ಮೈಸೂರು ಸರ್ಕಾರವೇ ನೇರವಾಗಿ ವಹಿಸ್ಕೊಳ್ಳುತ್ತೆ. ಇವರು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ, ದಿವಾನರಾದಂತಹ ಸಂದರ್ಭದಲ್ಲಿ ಸೌತ್ ಮರಾಠ ರೈಲ್ವೆ ಕಂಪನಿ ಏನಿತ್ತು ಬ್ರಿಟಿಷ್ ಪಾಲುದಾರಿಕೆಯೊಂದಿಗೆ ನಡೀತಾ ಇತ್ತು. ಅದನ್ನ ಈಗ ಮೈಸೂರು ಸರ್ಕಾರವೇ ನೇರವಾಗಿ ವಹಿಸ್ಕೊಳ್ತು. ಪಾಯಿಂಟ್ 1. 1915ರಲ್ಲಿ ಹೊಸ ರೈಲು ಮಾರ್ಗಗಳ ರಚನೆಗೆ ಸಂಪನ್ಮೂಲವನ್ನ ಕ್ರೋಢೀಕರಿಸಿದ್ದಕ್ಕಾಗಿ ರೈಲ್ವೆ ಸಲಹಾ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ನೋಡಿ, ವಿಶ್ವೇಶ್ವರಯ್ಯನವರು 1915ರಲ್ಲಿ ಮೈಸೂರಿನಲ್ಲಿ ರೈಲ್ವೆ ಸಲಹಾ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಯಾಕೆ? ರೈಲು ಮಾರ್ಗಗಳ ರಚನೆಗೆ ದುಡ್ಡು ಬೇಕಾಗಿತ್ತಲ್ಲ, ಹಣವನ್ನ ಯಾವ ರೀತಿ ಕಲೆಕ್ಟ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಕ್ಕೆ. ಈ ಒಂದು ಎಫರ್ಟ್ ನ ಫಲವಾಗಿ ಮೈಸೂರು ಅರಸೀಕೆರೆ ಅವರು, ಇದೆಂತ ಟ್ರೈನ್, ಈ ಟ್ರೈನ್ ಎಲ್ಲ ನೋಡಾಡಿದೀನ್ರಿ 2 ವರ್ಷ. ಅರಸೀಕೆರೆಯಿಂದ ಬೆಳಿಗ್ಗೆ 4 ಗಂಟೆಗೆ ಜನ ಟ್ರೈನ್ ಹತ್ತು ಬರ್ತಾರೆ. ನಿಜವಾಗ್ಲೂ ಕೂಡ ನೀವು ನಿಜವಾದಂತ ಜೀವನವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ತರ ಪ್ಯಾಸೆಂಜರ್ ರೈಲಲ್ಲಿ 1-2 ವರ್ಷ ಸಂಚಾರ ಮಾಡ್ಬಿಟ್ರೆ ಮನುಷ್ಯನ ಜೀವನ ಅರ್ಥ ಆಗ್ಬಿಡುತ್ತೆ, ಎಂತೆಂತ ಜನಗಳಿರ್ತಾರಪ್ಪ ಅಂತ. ಸೊ ಮೈಸೂರು ಅರಸೀಕೆರೆ ಟ್ರೈನು, ಯಾಕೆ ಈ ಟ್ರೈನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಟ್ರೈನ್ ಅಲ್ಲಿ ನಾನು ಕೂಡ 2 ವರ್ಷ ಓಡಾಡಿದ್ದೀನಿ. ನಿಜವಾಗ್ಲೂ ಕೂಡ ಕಷ್ಟ ಸುಖ ಏನು ಅಂತ ನನಗೆ ಗೊತ್ತು. ಚಿತ್ರದುರ್ಗ ಚಿಕ್ಕಜಾಜೂರು ಟ್ರೈನು, ಬೀರೂರು ಶಿವಮೊಗ್ಗ ಟ್ರೈನು, ಮೈಸೂರು ನಂಜನಗೂಡು ಟ್ರೈನು, ಬೆಂಗಳೂರು ಚಿಕ್ಕಬಳ್ಳಾಪುರ ಮಾರ್ಗಗಳ ಇವರ ಕಾಲದಲ್ಲೇ ಪೂರ್ಣಗೊಂಡಿದ್ದು. ಈ ಅರಸೀಕೆರೆ ಮೈಸೂರು ಟ್ರೈನ್ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ ನಿಜ, ಎಷ್ಟೋ ಬಡ ಜನರ ಜೀವನ ಈ ಟ್ರೈನ್ ಅಲ್ಲೇ ನಡೆದೋಗುತ್ತೆ. ಯಾಕೆ ಗೊತ್ತಾ? ಬೆಳಗಿನ ಜಾವ 4 ಗಂಟೆ ಕತ್ತಿರ್ತಾರೆ, 4-4:15 ಹೊರಡುತ್ತೆ ಮೋಸ್ಟ್ಲಿ ಟ್ರೈನ್. ಇದು ನಾನು ಮಾಡ್ತಿದ್ದೀನಿ, ಹಾಗೆ ಸುಮಾರು ವರ್ಷ 10 ವರ್ಷ ಆಗಿದೆ ಟ್ರೈನ್ ಅಲ್ಲಿ ಓಡಾಡಿ. ಈ ಟೈಮು 4ರಿಂದ 5 ಗಂಟೆ ಒಳಗಡೆ ಹೊರಡುತ್ತೆ. ಸಂಜೆ ತಲುಪಬೇಕಾದ್ರೆ 12 ಗಂಟೆ ಆಗುತ್ತೆ. ಅವ್ರು ಮನೇಲಿ ಉಳಿಯೋದ್ 4 ಗಂಟೆ. ಪಾಪ ಗಾರ್ಮೆಂಟ್ ಕೆಲ್ಸಕ್ಕೆ, ಬೇರೆ ಬೇರೆ ಕೆಲ್ಸಕ್ಕೆ ಈ ಟ್ರೈನ್ ಅಲ್ಲಿ ಅಪ್ ಅಂಡ್ ಡೌನ್ ಮಾಡ್ತಾರೆ. ಅವ್ರ ನಿದ್ದೆನೂ ಕೂಡ ಟ್ರೈನ್ ಅಲ್ಲೇ, ಅವ್ರ ಊಟನೂ ಕೂಡ ಟ್ರೈನ್ ಅಲ್ಲೇ, ಅವ್ರ ಜೀವನನೂ ಕೂಡ ಈ ಟ್ರೈನ್ ಅಲ್ಲೇನೆ. ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ನೋಡಿ, ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು. ಬ್ಯಾಂಕಿಂಗ್ ಅಲ್ಲಿ ಏನೇನು ಸುಧಾರಣೆ ಮಾಡ್ತಾರೆ ನೋಡಿ, ವೆರಿ ಇಂಪಾರ್ಟೆಂಟ್. 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಕರ್ನಾಟಕದ ಅತ್ಯಂತ ದೊಡ್ಡ ಬ್ಯಾಂಕ್ ಆಗಿತ್ತು. ಇದನ್ನ ನಮ್ಮ ಭಾರತ ಸರ್ಕಾರ ಇಂಡಿಯಾ ಬ್ಯಾಂಕ್ ನೊಂದಿಗೆ ಮರ್ಜ್ ಮಾಡ್ತು. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ಮರ್ಜ್ ಮಾಡ್ತು. ಇದು ಹಾಗಾಗಿ ಮೈಸೂರು ಬ್ಯಾಂಕ್ ಮೂಲತಃ ಸ್ಥಾಪನೆ ಆಗಿತ್ತು 1913ರಲ್ಲಿ ವಿಶ್ವೇಶ್ವರಯ್ಯನವರು. ಲೆಕ್ಕಪತ್ರಗಳನ್ನ ಪರಿಶೀಲಿಸಿ ಲೋಪದೋಷಗಳನ್ನ ಕಂಡುಹಿಡಿಯಲು ಇಲಾಖೆ ದಕ್ಷತೆ ಸಾಮರ್ಥ್ಯದಿಂದ ಕಾರ್ಯವನ್ನ ನಿರ್ವಹಿಸಲು ಇವರು ಲೆಕ್ಕಪತ್ರಗಳನ್ನ ಪರಿಶೀಲಿಸುವ ಒಂದು ಇಲಾಖೆಯನ್ನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್, ಗ್ರಾಮೀಣ ಜನಕ್ಕೆ ಇವರ ಕೊಡುಗೆ ಏನು? ಸಾಮಾಜಿಕ ಸುಧಾರಣೆಗಳು ಏನಾದ ಇವ್ರ ಕಾಲದಲ್ಲಿ ಅಂತ ನೋಡಿದ್ರೆ 1913ರಲ್ಲಿ ಗ್ರಾಮ ಪಂಚಾಯತ್ಗಳು, ಗ್ರಾಮೀಣ ನ್ಯಾಯಾಲಯಗಳನ್ನ ಜಾರಿಗೆ ತಾಂಬತ್ತಾರೆ. ತುಂಬಾ ಡೆಪ್ತ್ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಹೌದಲ್ವಾ? ಹೌದು ಅಂದ್ರೆ ಕಮೆಂಟ್ ಮಾಡಿ ನೋಡೋಣ. ಗ್ರಾಮ ಪಂಚಾಯತಿ ಮತ್ತು ಗ್ರಾಮೀಣ ನ್ಯಾಯಾಲಯಗಳನ್ನ ಜಾರಿಗೆ ತರ್ತಾರೆ. 1914ರಲ್ಲಿ ಮಲೆನಾಡು ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡ್ತಾರೆ. ಮಲೆನಾಡು ಅಭಿವೃದ್ಧಿ ಮಂಡಳಿಯನ್ನ ಕೆರೆಗಳ ನೀರುಗಳು ಪೋಲಾಗುವುದನ್ನು ತಡೆಯಲು
ಕೃಷಿಕರಿಗೆ ನೀರನ್ನು ಸಮಾನವಾಗಿ ವಿತರಣೆ ಮಾಡುವ ಜವಾಬ್ದಾರಿಯನ್ನು ಪಂಚಾಯಿತಿಗೆ ವಹಿಸ್ತಾರೆ. ಪಂಚಾಯತ್ ಲೋಕಲ್ ಅಲ್ಲಿ ನೀರನ್ನು ಹಂಚುವ ವಿತರಣೆ ಮಾಡುವ ಕಾರ್ಯವನ್ನು ವಹಿಸ್ತಾರೆ ಕೃಷಿಕರಿಗೆ. ಹೌದಲ್ವಾ? ನೆಕ್ಸ್ಟ್, ಪ್ರಥಮ ಮಹಾಯುದ್ಧ ನೋಡಿ, ಇವರು ಅಧಿಕಾರಕ್ಕೆ ಬಂದಾಗ್ಲೇನೆ ಮೊದಲ ಮಹಾಯುದ್ಧ ಪ್ರಾರಂಭ ಆಗಿದೆ. ಯಾಕಂದ್ರೆ ಇವರ ಆಡಳಿತಾವಧಿ 1912ರಿಂದ 1918. ಮೊದಲ ಮಹಾಯುದ್ಧ ನಡೆದಿದ್ದು 1914ರಿಂದ 1918. ನಿಮ್ಗೆ ಗೊತ್ತಿರ್ಲಿ, ಭಾರತದ ಬ್ರಿಟನ್ ಸರ್ಕಾರ ಆಳ್ವಿಕೆಯನ್ನ ಮಾಡ್ತಾ ಇರ್ತದೆ. ಬ್ರಿಟನ್ ಆಶ್ರಯದಲ್ಲಿ ಮೈಸೂರು ಕೂಡ ಇರುತ್ತೆ. ಹಾಗಾದ್ರೆ ನಮ್ ರೋಲು ಕೂಡ ಮಹಾಯುದ್ಧದಲ್ಲಿ ಇರ್ಲೇಬೇಕಲ್ವಾ? ದಿವಾನರಾಗಿ ಇವ್ರು ಏನೇನ್ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಅಂದ್ರೆ, ಮೈಸೂರು ಸಂಸ್ಥಾನ ತನ್ನ ಸೇನೆಯನ್ನ ಆಂಗ್ಲರ ವಶಕ್ಕೆ ಬಿಟ್ಕೊಟ್ಟಿತ್ತು, ಆಂಗ್ಲರಿಗೆ ಕೊಟ್ಟಿತ್ತು. ಮೈಸೂರಿನ ಸೇನಾನಿಗಳು ನೋಡಿ, ಮೈಸೂರಿನ ವೆರಿ ಇಂಪಾರ್ಟೆಂಟ್, ಈಜಿಪ್ಟ್, ಮೆಸಪಟೋಮಿಯಾ, ಪ್ಯಾಲೆಸ್ಟೈನಿಯಾಗಳಲ್ಲಿ ನೋಟ್ ಮಾಡ್ಕೊಳ್ರಿ. ಮೈಸೂರು ಸೈನ್ಯ ಮಹಾಯುದ್ಧದಲ್ಲಿ ಯಾವ ಯಾವ ಸ್ಥಳದಲ್ಲಿ ಹೋರಾಡ್ತು ಅಂತ ಕೇಳ್ತಾರೆ. ಈಜಿಪ್ಟ್, ಮೆಸಪಟೋಮಿಯಾ, ಪ್ಯಾಲೆಸ್ಟೈನ್ ನಲ್ಲಿ ಇಂಗ್ಲಿಷರ ಪರವಾಗಿ ಹೋರಾಡ್ತಾರೆ. ಸರ್ಕಾರದಿಂದ ಯುದ್ಧ ನಿಧಿಗಾಗಿ ಬ್ರಿಟಿಷರಿಗೆ 70 ಲಕ್ಷ ರೂಗಳನ್ನ ಮತ್ತು ನಿಧಿಗೆ ಜನರಿಂದ 36 ಲಕ್ಷ ರೂಗಳನ್ನ, 1,06,00,000 ಟೋಟಲ್ ಮೈಸೂರು ಸಂಸ್ಥಾನ ಬ್ರಿಟಿಷರಿಗೆ ನೀಡಿದ್ದು. ಸರ್ಕಾರದಿಂದ 70 ಲಕ್ಷ ಕೊಟ್ರೆ ಯುದ್ಧದ ನಿಧಿಗಾಗಿ ಬ್ರಿಟಿಷರಿಗೆ ಜನರಿಂದ 36 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಕೊಡ್ತಾರೆ. ಅರ್ಥ ಆಯ್ತಪ್ಪ? ನೆಕ್ಸ್ಟ್, ಇಷ್ಟೆಲ್ಲ ಅಚೀವ್ ಮಾಡಿ ನೋಡಿ, ವಿಶ್ವೇಶ್ವರಯ್ಯನವ್ರಿಗೆ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಟೈಮ್ ಇಲ್ಲಿಂದ ಬಂತು. ನಮ್ಗೆ ಯಾಕೆ ಸಾಧ್ಯ ಇಲ್ಲ? ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನ ಯಾಕೆ ಕ್ಲಿಯರ್ ಮಾಡಕ್ ಆಯ್ತಾ ಇಲ್ಲ? ಮನುಷ್ಯನಿಗೆ ಸತತ ಶತಾಯ ಗತಾಯ ಶ್ರಮ ಯಾವತ್ತೂ ಕೈ ಬಿಡಲ್ಲ. ಅವ್ರ ಕೈಲಾಗಿದ್ ನಮ್ ಕೈಲಿ ಯಾಕಾಗಲ್ಲ ಅಂದ್ಕೊಂಡ್ಬಿಟ್ರೆ ಸಾಕು, ನಾವು ಬೇಕಾದ ಅಚೀವ್ ಮಾಡ್ಬೋದು. ನೋಡಿ, ಇಷ್ಟೆಲ್ಲ ಬಿಸಿ ನಡುವೆ ಇವರು ಹಲವಾರು ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಯಾವುದು? ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರು. ನೋಡಿ, ಕೇವಲ ಇತಿಹಾಸವನ್ನ ಓದದವ ಇತಿಹಾಸವನ್ನ ಸೃಷ್ಟಿಸಲಾರಂತ ಡಾಕ್ಟರ್ BR ಅಂಬೇಡ್ಕರ್ ಎಂತ ಗೋಲ್ಡನ್ ವರ್ಡ್ ಹೇಳಿದ್ದಾರೆ. ಸೊ ದಟ್ಸ್ ವೈ ಓದಿ 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 ದಡ್ಡನಾದ ಉದಾಹರಣೆ ಇಲ್ಲ. ಅದೇ ಓದದೆ ಬುದ್ಧಿವಂತನಾದ ಉದಾಹರಣೆ ಸಿಗಲ್ಲ. ಓದಿ ಓದಿ ದಡ್ಡನಾಗಿರಬಹುದು, ಓದದೆ ಬುದ್ಧಿವಂತನಾದ ಉದಾಹರಣೆ ಇಲ್ಲ. ಓದಿ, ದೇವರನ್ನೇ ಕೈ ಹಿಡಿಯುತ್ತೆ. ಓದಿ. ವಿಶ್ವೇಶ್ವರಯ್ಯನವ್ರ ಕೈಲಾಗಿದ್ದು ನಮ್ ಕೈಲಿ ಯಾಕಾಗಲ್ಲ ಅನ್ಕಬೇಕು. ಸಾಧನೆ ಮಾಡ್ಬೇಕು. ಅಟ್ಲೀಸ್ಟ್ ನಮ್ಮ ಊರಿಗೆ ನಾವೇನಾರ ಒಂದ್ ಚಿಕ್ಕ ಸಾಧನೆ ಮಾಡ್ಬೇಕು. ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರ್, ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ, ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಎ ವಿಷನ್ ಪ್ರಾಸ್ಪರಸ್ ಆಫ್ ಮೈಸೂರ್, ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ, ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ. ಇದರ ಜೊತೆಗೆ ಮೈ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಎಂಬ ಆತ್ಮಚರಿತ್ರೆಯನ್ನ 1951ರಲ್ಲಿ ಬರೀತಾರೆ. ಇವರ ಆತ್ಮಚರಿತ್ರೆ ಮೈ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಇನ್ ಮೈಸೂರ್, ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ. ಮೈ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಇನ್ ಮೈಸೂರ್ ಎಂಬ ಆತ್ಮಚರಿತ್ರೆಯನ್ನ 1951ರಲ್ಲಿ ಬರೀತಾರೆ. ಒಟ್ಟಾರೆ ಇವರ ಗ್ರಂಥಗಳು ಮತ್ತು ಅವರ ಆತ್ಮಚರಿತ್ರೆಯ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ. ಸ್ನೇಹಿತರೆ, ನೆಕ್ಸ್ಟ್ ಘೋಷಣೆ. ಯೋಜಿಸಿರಿ ಇಲ್ಲವೇ ಸಾಯಿರಿ, ಪ್ಲಾನ್ ಆರ್ ಡೈ. ಇಂಗ್ಲಿಷ್ ಅಲ್ಲೂ ನೋಡ್ಕೊಳ್ರಿ. ಕೈಗಾರಿಕೀಕರಣ ಇಲ್ಲವೇ ನಾಶ, ಇಂಡಸ್ಟ್ರಿಯಲೈಸೇಷನ್ ಆರ್ ಫೆರಿಶ್. ಯೋಜಿಸಿರಿ ಇಲ್ಲವೇ ಸಾಯಿರಿ, ಕೈಗಾರಿಕೀಕರಣ ಇಲ್ಲವೇ ನಾಶ. ಬ್ರಿಟಿಷರು ನೀಡಿದ ಬಿರುದುಗಳು ಇವರಿಗೆ ಸರ್ ಮತ್ತು ಕೈಸರಿ ಹೇ ಹಿಂದ್. 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ. ಸಲ್ಯೂಟ್ ವಿಶ್ವೇಶ್ವರಯ್ಯನವರೇ. ಭಾರತ ರತ್ನ ಕೀರ್ತಿಯನ್ನ ಕರ್ನಾಟಕಕ್ಕೆ ತಂದು ಕೊಟ್ಟಂತ ಮೊದಲಿಗರು ನೀವು. 1962 ಏಪ್ರಿಲ್ 14ರಂದು ಬೆಂಗಳೂರಿನಲ್ಲಿ ನಿಧನರಾಗ್ತಾರೆ. ಸೆಪ್ಟೆಂಬರ್ 15 ಜನಿಸಿದಂತ ಇವರು 1861ರಲ್ಲಿ ಜನಿಸಿದಂತ ಇವರು 1962 ಏಪ್ರಿಲ್ 14ರಲ್ಲಿ ಸಾವನ್ನಪ್ತಾರೆ. 102 ವರ್ಷಗಳ ತುಂಬಾ ಜೀವನವನ್ನ ಮಾಡಿದಂತ ಮಹಾನ್ ಮೇಧಾವಿ ವಿಶ್ವೇಶ್ವರಯ್ಯನವರು. ನೋಡಿ, ಇಲ್ಲಿ ಒಂದು ಗೊಂದಲ ಆಗುತ್ತೆ. ಏನದಂದ್ರೆ, ಒಂದು ಮಿಲ್ಲರ್ ಕಮಿಟಿಯನ್ನ ಅಪಾಯಿಂಟ್ ಮಾಡ್ತಾರೆ. ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ಒಂದು ಮಿಲ್ಲರ್ ಕಮಿಟಿ ಶಿಫಾರಸು ಮಾಡುತ್ತೆ. ಅರ್ಹತೆಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ವಿಶ್ವೇಶ್ವರಯ್ಯನವರು ಪಟ್ಟಿಡಿತಾರೆ. ಈ ನಡುವೆ ನಡೆದಂತ ಗೊಂದಲಗಳಿಂದಾಗಿ ವಿಶ್ವೇಶ್ವರಯ್ಯನವರು ತನ್ನ ಹುದ್ದೆಗೆ 1918ರಲ್ಲಿ ರಾಜೀನಾಮೆಯನ್ನ ಕೊಟ್ಟಿರ್ತಾರೆ. ಅವರ ನಂತರ ಅಧಿಕಾರಕ್ಕೆ ಬಂದವರೇ ಸರ್ದಾರ್ ಎಂ ಕಾಂತರಾಜೆ ಅರಸ್. 1918ರಿಂದ 1922 ಕಾಂತರಾಜೆ ಅರಸ್ ರವರು ಪ್ರಥಮ ಬ್ರಾಹ್ಮಣೇತರ ದಿವಾನ ಅಂತೀವಿ. ಮಿಲ್ಲರ್ ಕಮಿಟಿಯ ವರದಿಯನ್ನ ಜಾರಿಗೆ ತಂದಂತವ್ರು ಇವರು. ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನ ನೀಡ್ತಾರೆ. ಹಾಗಾಗಿ ಇವ್ರನ್ನ ಹಿಂದುಳಿದ ವರ್ಗಗಳ ಹಿತರಕ್ಷಕ ಅಂತ ಕರಿತೀವಿ. ನೆಕ್ಸ್ಟ್, ಆಲ್ಬಿಯನ್ ಬ್ಯಾನರ್ಜಿ 1922ರಿಂದ 26 ಇವರ ಕಾಲದಲ್ಲಿ ಸ್ತ್ರೀಯರಿಗೆ ಮತದಾನದ ಹಕ್ಕನ್ನ ನೀಡ್ತಾರೆ. ಎಲ್ಲಿ ಅಂದ್ರೆ ಅಪೆಕ್ಸ್ ಬ್ಯಾಂಕ್ ನಲ್ಲಿ
ಇವರ ಕಾಲದಲ್ಲಿ ಸ್ತ್ರೀಯರಿಗೆ ಮತದಾನದ ಹಕ್ಕನ್ನ ನೀಡಲಾಯಿತು. ಮೈಸೂರು ಸಂಸ್ಥಾನದಲ್ಲಿ ಸ್ತ್ರೀಯರಿಗೆ ಮತದಾನದ ಹಕ್ಕನ್ನ ನೀಡಲಾಯಿತು. ಒಂಚೂರು ಸರಿಯಾಗಿ ನೋಡ್ಕೊಳ್ಳಿ, ಇಲ್ಲಿ ಈಗ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ, ಒಟ್ಟಿಗೆ ಹೇಳ್ಬಿಟ್ಟು ಹಾಗಾಗಿ ಲಿಟಲ್ ಕನ್ಫ್ಯೂಸ್ ಆಯ್ತು. ಇವರ ಕಾಲದಲ್ಲಿ ಸ್ತ್ರೀಯರಿಗೆ ಮೊದಲ ಬಾರಿಗೆ ಮತದಾನದ ಹಕ್ಕನ್ನ ನೀಡಲಾಗುತ್ತೆ ಮೈಸೂರು ಸಂಸ್ಥಾನದಲ್ಲಿ. ಸೊ ಇದು ಭಾರತದಲ್ಲಿ ಮೊದಲ ಪ್ರಯತ್ನ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇವರ ಕಾಲದಲ್ಲಿ ಅಪೆಕ್ಸ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಇವರ ಕಾಲದಲ್ಲಿ ಸ್ತ್ರೀಯರಿಗೆ ಮೊದಲ ಬಾರಿಗೆ ಮತದಾನದ ಹಕ್ಕನ್ನು ನೀಡಲಾಗುತ್ತೆ. ಅಪೆಕ್ಸ್ ಬ್ಯಾಂಕ್ ಅನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಮತ್ತು ಇವರ ಕಾಲದಲ್ಲಿ ತಾಲೂಕ್ ಬೋರ್ಡ್ ಅನ್ನು ರದ್ದು ಮಾಡಿ ಗ್ರಾಮ ಪಂಚಾಯಿತಿಗೆ ಕಾನೂನಿನ ಮಾನ್ಯತೆಯನ್ನ ನೀಡ್ತಾರೆ, ಗ್ರಾಮ ಪಂಚಾಯಿತಿಗೆ. ನೆಕ್ಸ್ಟ್ 1926ರಲ್ಲಿ ವೈಸ್ರಾಯ್ ರೀಡಿಂಗ್ ಮೈಸೂರಿಗೆ ಭೇಟಿ ನೀಡಿ ಮೈಸೂರಿನ ಪ್ರಗತಿಯನ್ನ ಕೊಂಡಾಡಿರ್ತಕ್ಕಂಥದ್ದು ಇವರ ಕಾಲದಲ್ಲಿ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ನೆಕ್ಸ್ಟ್ ಮಿರ್ಜಾ ಇಸ್ಮಾಯಿಲ್ರು ನೋಡಿ, 1926ರಿಂದ 1941. ಇವ್ರದ್ದು ಬಾಲ್ಯ ನೋಡೋಣ. ಇವರ ಪೂರ್ವಜರು ಪರ್ಷಿಯಾದಿಂದ ಕುದುರೆ ವ್ಯಾಪಾರಗಳಿಗಾಗಿ ಭಾರತಕ್ಕೆ ಬಂದಿರ್ತಾರೆ. ಇವರ ತಂದೆ ಆಗಾಜಾನ್ 10ನೇ ಚಾಮರಾಜ ಒಡೆಯರ ಅಂಗರಕ್ಷಕರ ಪಡೆಯಲ್ಲಿ ಕೆಲಸ ಮಾಡಿರ್ತಾರೆ. ಇವ್ರ ಹಿನ್ನೆಲೆ ಏನಾರ ಸ್ಟೇಟ್ಮೆಂಟ್ ಉತ್ತರ ಪ್ರಶ್ನೆ ಬಂದ್ರೆ, ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಹಪಾಠಿಗಳು ಅಂತ ಕೂಡ ಹೇಳ್ತಾರೆ. ಇವರು ಈ ಓದಿ ಮುಂದೆ ಬಂದ್ಮೇಲೆ 1905ರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಗ್ತಾರೆ. 1910ರಲ್ಲಿ ಸಹ ಕಾರ್ಯದರ್ಶಿ ಆಗ್ತಾರೆ. 1904ರಲ್ಲಿ ಹುಜೂರ್ ಕಾರ್ಯದರ್ಶಿ ಆಗ್ತಾರೆ. 1923ರಲ್ಲಿ ಮಹಾರಾಜರ ಆಪ್ತಕಾರ ಪರ್ಸನಲ್ ಅಸಿಸ್ಟೆಂಟ್ ಆಗ್ತಾರೆ. 1926ರಲ್ಲಿ ಮೈಸೂರಿನ ದಿವಾನರಾಗ್ತಾರೆ. ಈ ಪೇಜ್ ಅನ್ನ ನಿಧಾನ ಪಾಸ್ ಮಾಡ್ಕೊಂಡು ನೋಡಿ, ದಿವಾನರಾಗುವ ಮುಂಚೆ ಏನೇನಾಗಿದ್ರು, ಬಾಲ್ಯ ಹೇಗಿತ್ತು ಅಂತ. ನೆಕ್ಸ್ಟ್ ಇವರು ದಿವಾನರಾದ್ಮೇಲೆ ಆಡಳಿತಾತ್ಮಕ ಸುಧಾರಣೆಗಳೇನು? 1927ರಲ್ಲಿ ಮೈಸೂರು ಜಿಲ್ಲಾ ಬೋರ್ಡ್ ಕಾಯ್ದೆಯನ್ನ ಜಾರಿಗೆ ತಂದು ತಾಲೂಕ್ ಬೋರ್ಡ್ ಗಳನ್ನ ರದ್ದುಗೊಳಿಸ್ತಾರೆ, ಜಿಲ್ಲಾ ಬೋರ್ಡ್ ಮಾಡ್ತಾರೆ. ಯಾಕಂದ್ರೆ ವಿಶ್ವೇಶ್ವರಯ್ಯನವರಷ್ಟೇ ಇಂಪಾರ್ಟೆಂಟ್ ಇವ್ರ ಎಕ್ಸಾಮ್ಗೆ. ಹಾಗಾಗಿ ಇಷ್ಟು ಡೆಪ್ತ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ, 3ನೇ ವಿಡಿಯೋವನ್ನ. ದಯಮಾಡಿ ನಿಮ್ಗೆ ನನ್ನ ಮೇಲೆ ಪ್ರೀತಿ ಇದ್ರೆ, ನಾನು ಮಾಡ್ತಿರ್ತಕ್ಕಂಥ ಕಾರ್ಯದ ಮೇಲೆ ಪ್ರೀತಿ ಇದ್ರೆ ರಿಕ್ವೆಸ್ಟ್ ಮಾಡ್ತೀನಿ, ವಿಡಿಯೋಗಳನ್ನ ಶೇರ್ ಮಾಡಿ ಹಳ್ಳಿಯ ಮೂಲೆಗೆ ತಲುಪಲಿ. ಯಾಕಂದ್ರೆ 4-6 ಜನ ನಿಮ್ಗೆ ಮೆಸೇಜ್ ಮಾಡಿದಾಗ ಸಂತೋಷ ಆಗುತ್ತೆ. ಸರ್ ನಿಮ್ ವಿಡಿಯೋ ನೋಡಿದೆ, ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥ ನಾನು ಕಡುಬು ಬಡವರು ಸರ್, ನಮ್ಗೆ ಕೋಚಿಂಗ್ ಹೋಗ್ತಕ್ಕಂಥ ಅವಕಾಶ ಇಲ್ಲ. ನೀವು ಈ ರೀತಿಯಾಗಿ ಸಿಸ್ಟಮೆಟಿಕ್ ಆಗಿ ಕ್ರಮಬದ್ಧವಾಗಿ ಮಾಡ್ಕೊಡ್ತಾ ಇರೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಈ ರೀತಿನೇ ವಿಡಿಯೋಗಳನ್ನ ಮುಂದುವರಿಸಿ ಅಂತ ಹೇಳಿದರೆ, ಹಾಗಾಗಿ ನಾನು ಈ ವಿಡಿಯೋಗಳನ್ನ ಮುಂದುವರಿಸ್ತಾ ಇದ್ದೀನಿ. ಸ್ನೇಹಿತರೆ, 1927ರಲ್ಲಿ ರಾಜ್ಯದ ಪಡೆಗಳನ್ನ ಪುನರ್ ಸಂಘಟಿಸಿ ಸಿಲ್ಲೆದಾರಿ ಪದ್ಧತಿಯನ್ನ ಕೈ ಬಿಡ್ತಾರೆ. ಬ್ರಿಟಿಷ್ ಮಾದರಿಯ ಘಟಕ ಸಂಗ್ರಹ ಪದ್ಧತಿಯನ್ನ ಜಾರಿಗೆ ತಂಬತ್ತಾರೆ. ಸಿಲ್ಲೆದಾರಿ ಪದ್ಧತಿಯನ್ನ ರದ್ದು ಮಾಡಿ ಬ್ರಿಟಿಷ್ ಮಾದರಿಯ ಘಟಕ ಸಂಗ್ರಹ ಪದ್ಧತಿಯನ್ನ ಜಾರಿಗೆ ತಂಬತ್ತಾರೆ. ಸ್ನೇಹಿತರೆ, 1927ರಲ್ಲಿ ಮೈಸೂರಿಗೆ ಭೇಟಿ ನೀಡಿದ ವೈಸ್ರಾಯ್ ಇರ್ವಿನ್ ಇಲ್ಲಿನ ಜನಹಿತ ಕಾರ್ಯಕ್ರಮಗಳನ್ನ ನೋಡಿ ಸಂತೋಷಗೊಂಡು ಬ್ರಿಟಿಷ್ ಸರ್ಕಾರಕ್ಕೆ ನೀಡುತ್ತಿದ್ದ ಸಹಾಯಧನವನ್ನ 10.5 ಲಕ್ಷ ಕಡಿತ ಮಾಡ್ತಾರೆ. ಯಾಕಂದ್ರೆ ಇಲ್ಲಿವರೆಗೂ ವಾರ್ಷಿಕ 35 ಲಕ್ಷ ಕೊಡ್ತಾ ಇದ್ದೋ, ಇದರಲ್ಲಿ 10.5 ಲಕ್ಷವನ್ನ ಕಡಿತ ಮಾಡ್ತಾರೆ. 1927ರಲ್ಲಿ ಮೈಸೂರಿಗೆ ಭೇಟಿ ನೀಡಿದ ವೈಸ್ರಾಯ್ ಇರ್ವಿನ್ ಜನಹಿತ ಕಾರ್ಯಕ್ರಮಗಳನ್ನ ನೋಡಿ ಸಂತೋಷಗೊಂಡು ಬ್ರಿಟಿಷ್ ಸರ್ಕಾರಕ್ಕೆ ನೀಡುತ್ತಿದ್ದಂತ ಸಹಾಯಧನವನ್ನ ಕಡಿಮೆ ಮಾಡ್ತಾರೆ. ಅಂದ್ರೆ ಮಿರ್ಜಾ ಇಸ್ಮಾಯಿಲ್ರು ಯಾವ ರೀತಿ ಅವ್ರನ್ನ ಇಂಪ್ರೆಸ್ ಮಾಡಿರ್ಬೋದು. ನೆಕ್ಸ್ಟ್, ನಾನು ಒಂದೇ ಒಂದ್ ಮಾತಿಲ್ಲಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಈಗಾಗಲೇ ಸಾಕಷ್ಟು ಓದಿರ್ತಕ್ಕಂಥವ್ರು, ಸಾಕಷ್ಟು ಅನುಭವ ಇರ್ತಕ್ಕಂಥವ್ರು ನನಗೆ ಸಲಹೆ ಕೊಡಿ. ಈ ವಿಡಿಯೋ ನಿಮ್ಗೆ ಅಷ್ಟು ಯೂಸ್ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ನಾನು ತುಂಬಾ ಡೆಪ್ತ್ ಆಗಿ ಮಾಹಿತಿ ಕಲೆಕ್ಟ್ ಮಾಡಾಕ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚು ತಿಳ್ಕೊಂಡಿದ್ರೆ ದಯಮಾಡಿ ನನಗೆ ಸಲಹೆ ಕೊಡಿ. ಯಾರು ಬಿಗಿನರ್ಸ್ ಇರ್ತೀರಾ, ಯಾರಿಗೂ ಕೋಚಿಂಗ್ ಹೋಗಕ್ಕಾಗಲ್ಲ, ಯಾರು ಬಡ ಮಕ್ಳು ಇರ್ತೀರಾ, ಅವರ ದೃಷ್ಟಿಯಿಂದ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಸಾಧ್ಯ ಆದ್ರೆ ನನ್ನ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿ, ಸಲಹೆಯನ್ನ ನೀಡಿ. ನನಗಿಂತ ಹೆಚ್ಚು ಜ್ಞಾನ ಇರ್ತಕ್ಕಂಥವ್ರು, ನಾನೇನ್ ಮೇಧಾವಿ ಅಂತ ಎಲ್ಲಾರು ಹೇಳಿದ್ದೀನ? ಈ ಕಾರ್ಯವನ್ನ ದಯಮಾಡಿ ಯಾರು ಟೀಸ್ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಯಾಕಂದ್ರೆ ನಾನು ಇದನ್ನ ಉಚಿತವಾಗಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಹಂಗಂತ ನೆಗ್ಲೆಕ್ಟ್ ಆಗಿ ಮಾಡ್ತಾ ಇಲ್ಲ, ಸಾಕಷ್ಟು ಜವಾಬ್ದಾರಿಯುತವಾಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ವಿಡಿಯೋದ ಆರಂಭದಲ್ಲೇ ಕೇಳ್ತೀನಿ, ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ. ಕ್ಷಮಿಸುವ ಔದಾರ್ಯ ಉಳ್ಳವರಾಗಿ ಕನ್ನಡಿಗರು. ಯಾಕೆ ಸರ್ ಏನಾರ ನೆಗೆಟಿವ್ ಅಂತಾರೆ? ಖಂಡಿತ ಏನಿಲ್ಲ, ಬರಬಾರ್ದು ಅಂತ. ಯಾಕಂದ್ರೆ ನಾನು ಒಂದು ನೆಗೆಟಿವ್ ಬಂದ್ರು ಕೂಡ ನನಗೆ ತುಂಬಾ ಹರ್ಟ್ ಆಗ್ಬಿಡುತ್ತೆ. ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಕೈಗಾರಿಕಾಭಿವೃದ್ಧಿ ಇವ್ರ ಕಾಲದಲ್ಲಿ ನೋಡಿ, ಇವ್ರು ಸ್ಥಾಪಿಸಿದ ಕೈಗಾರಿಕೆಗಳು 1932ರಲ್ಲಿ ಬೆಂಗಳೂರಲ್ಲಿ ಪಿಂಗಾಣಿ ಮತ್ತು ಗಾಜಿನ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಾರೆ. ಬೆಂಗಳೂರಲ್ಲಿ 1936ರಲ್ಲಿ ಬೆಳಗೊಳದ ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಾರೆ. ಭಾರತದಲ್ಲಿಯೇ ಪ್ರಥಮ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಇದು. ನೋಡಿ ಎಂತ ಕನ್ನಡ ನಾಡು ಶ್ರೇಷ್ಠ ಅಂತ. ಭಾರತದ ಹಲವು ಮೊದಲುಗಳಿಗೆ ನಮ್ಮ ಮೈಸೂರು ಸಂಸ್ಥಾನ ಸಾಕ್ಷಿಯಾಗಿತ್ತು. 1936ರ ಬೆಳಗೊಳದ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಎಕ್ಸಾಂಪಲ್ ಬಂದಿತ್ತು. ಭಾರತದ ಪ್ರಥಮ ಕೆಮಿಕಲ್ ಗೊಬ್ಬರ ಕಾರ್ಖಾನೆ ಇದು. ನೆಕ್ಸ್ಟ್,
ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್, ಇಸ್ವಿ ಸಮೇತ ಇಂಪಾರ್ಟೆಂಟ್ ಇದು. 1940 ಬೆಂಗಳೂರಿನಲ್ಲಿ ಹಿಂದೂಸ್ತಾನಿಕ್ ಏರೋನಾಟಿಕ್ ಲಿಮಿಟೆಡ್ ಅನ್ನ HAL ಹಿಂದೂಸ್ತಾನಿಕ್ ಏರೋನಾಟಿಕ್ ಲಿಮಿಟೆಡ್ ಅನ್ನ ಸ್ಥಾಪನೆ ಮಾಡ್ತಾರೆ. ಭದ್ರಾವತಿಯಲ್ಲಿ ಉಕ್ಕಿನ ಕಾರ್ಖಾನೆಗೆ, ಏನು ಕಬ್ಬಿಣದ ಕಾರ್ಖಾನೆ ಇತ್ತು, ಐರನ್ ಕಾರ್ಖಾನೆ, ಅದಕ್ಕೆ ಉಕ್ಕಿನ ಘಟಕವನ್ನ ಸೇರ್ಪಡೆ ಮಾಡ್ತಾರೆ. ಇದೇ ಭದ್ರಾವತಿಯಲ್ಲಿ ಈಗ ಐರನ್ ಕಂಪನಿಯನ್ನ ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಸ್ಟೀಲ್ ನ ಆಡ್ ಮಾಡ್ತಾರೆ ಇವರು. ಇದ್ರ ಜೊತೆಗೆ ಮೇನ್ ಕಾಗದದ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ ಭದ್ರಾವತಿಯಲ್ಲಿ. ಸಿಮೆಂಟ್ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಾರೆ. ಅರ್ಥ ಆಯ್ತಪ್ಪ, ಈ ಕಾರ್ಖಾನೆಗಳು ಇವ್ರ ಕಾಲದಲ್ಲಿ ಸ್ಥಾಪನೆ ಆಗ್ತಾ ಹೋಗ್ತಾ. ವೆರಿ ಇಂಪಾರ್ಟೆಂಟ್. ಮೈಸೂರಿನ ಬದನಾಳುವಿನ ಗ್ರಾಮದಲ್ಲಿ ಸರ್ಕಾರಿ ಖಾದಿ ಉತ್ಪಾದನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಮೈಸೂರಿನ ಬದನಾಳುವಿನಲ್ಲಿ ಸರ್ಕಾರಿ ಖಾದಿ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಇದು ಭಾರತದ ಮೊದಲ ಪ್ರಯತ್ನ. ಯಾಕಂದ್ರೆ ಈ ಟೈಮಲ್ಲಿ ಗಾಂಧೀಜಿ ಅವರನ್ನ ಆಹ್ವಾನಿಸಿ ನಂದಿ ಬೆಟ್ಟದಲ್ಲಿ 1927ರಲ್ಲಿ ಉಳಿಯಲು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಅವರ ಒಂದು ಮಾರ್ಗದರ್ಶನದಂತೆ, ಅವರ ಒಂದು ಇನ್ಸ್ಪೈರಿನಿಂದ ಬದನಾಳುವಿನಲ್ಲಿ ಸರ್ಕಾರಿ ಖಾದಿ ಕಾರ್ಖಾನೆ ಪ್ರಾರಂಭ ಆಗುತ್ತೆ. ಮೈಸೂರಿನಲ್ಲಿ ಕೃಷ್ಣರಾಜ ಮಿಲ್ ಅನ್ನ ಸ್ಥಾಪನೆ ಮಾಡ್ತಾರೆ. ಮೈಸೂರಿನಲ್ಲಿ ಕೃಷ್ಣರಾಜ ಮಿಲ್, ಹತ್ತಿ ಗಿರಣಿಯನ್ನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಶೈಕ್ಷಣಿಕ ಪ್ರಗತಿ. ನೋಡಿ, ಇವ್ರ ಕಾಲದಲ್ಲಿ ಎಜುಕೇಶನ್ಗೆ ಏನಾಗುತ್ತೆ, ಪ್ರಾಥಮಿಕ ಶಿಕ್ಷಣವನ್ನ ಸ್ಥಳೀಯ ಸಂಸ್ಥೆಗಳ ಅಧೀನಕ್ಕೆ ಒಳಪಡಿಸಿ ಸರ್ಕಾರಿ ಅಧಿಕಾರಿಗಳನ್ನ ಮೇಲ್ವಿಚಾರಣೆ ಮಾಡಲು ನೇಮಿಸಲು ಅನುಕೂಲವಾಗುವಂತೆ ಕಾನೂನನ್ನ ಜಾರಿಗೆ ತಾಂಬತ್ತಾರೆ. ಪ್ರೈಮರಿ ಎಜುಕೇಶನ್ ಇವ್ರು ಕೂಡ ಸಪೋರ್ಟ್ ಮಾಡ್ತಾರೆ. ಪ್ರೌಢಶಾಲೆಗಳಲ್ಲಿ ಕನ್ನಡ ಮಾಧ್ಯಮವನ್ನ ಸ್ಟಾರ್ಟ್ ಮಾಡ್ತಾರೆ, ಪ್ರೌಢಶಾಲೆಗಳಲ್ಲಿ. ನೆಕ್ಸ್ಟ್, ಆರೋಗ್ಯ ಇಲಾಖೆಗೆ ಇವ್ರ ಕೊಡುಗೆ ಏನು? ಹಲವಾರು ಆಸ್ಪತ್ರೆಗಳನ್ನ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಬೆಂಗಳೂರಿನ ನಿಮಾನ್ಸ್, ಮೈಸೂರಿನ ವಾಣಿವಿಲಾಸ, ಕೋಲಾರದ ನರಸಿಂಹರಾಜ, ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗಳು ಸೇರಿರ್ತಕ್ಕಂಥದ್ದನ್ನ ನೋಡ್ತೀವಿ. ವೆರಿ ಇಂಪಾರ್ಟೆಂಟ್ ಆಸ್ಪತ್ರೆಗಳು, ನೋಟ್ ಮಾಡ್ಕೊಳ್ರಿ. ನೆಕ್ಸ್ಟ್, ಕೃಷಿ ಸುಧಾರಣೆಗಳು. ಕಾವೇರಿ ನದಿಗೆ ಇರ್ವಿನ್, ಯಾಕಂದ್ರೆ ವಿಶ್ವೇಶ್ವರಯ್ಯನವ್ರ ಕಾಲದಲ್ಲಿ ಇದು ನಿರ್ಮಾಣ ಆಗಿತ್ತು, ಇದಕ್ಕೆ ವಿಶ್ವೇಶ್ವರಯ್ಯ ನಾಲೆ ಅಂತ ಹೆಸರಿಟ್ಟಿದ್ರು. ಇವ್ರು ಅದಕ್ಕೆ ಐ ಆಮ್ ವೆರಿ ಸಾರಿ, ಕೃಷಿ ಸುಧಾರಣೆ ಆರ್ಥಿಕಾಭಿವೃದ್ಧಿಲಿ ಮಾಡಿದ್ದೇನು ಅಂದ್ರೆ ಕಾವೇರಿ ನದಿಗೆ ಇರ್ವಿನ್ ಕಾಲುವೆಯನ್ನ ತೋಡಿಸ್ತಾರೆ. ಇದರಿಂದ 12,000 ಎಕರೆಗಳಿಗೆ ನೀರಾವರಿ ವ್ಯಾಪ್ತಿಗೆ ತರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಕಾವೇರಿ ನದಿ ಇತ್ತಲ್ಲ, ಈ ಕಾವೇರಿ ನದಿಗೆ ಇವರು ಒಂದು ನಾಲೆಯನ್ನ ತೋಡಿಸ್ತಾರೆ. ಕ್ಯಾನಲ್ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ನಿಧಾನ ಕೇಳ್ತೀನಿ, ಫಾಸ್ಟ್ ಆಗಿ ಕನ್ಫ್ಯೂಸ್ ಆಯ್ತೇನೋ. ಕಾವೇರಿ ನದಿಗೆ ಒಂದು ನಾಲೆ, ಕ್ಯಾನಲ್ ಅನ್ನ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ವೈಸ್ರಾಯ್ ಇರ್ವಿನ್ ಅನ್ನ ಸ್ಮರಣಾರ್ಥ ಇರ್ವಿನ್ ನಾಲೆ ಅಂತ ಹೆಸರಿಡ್ತಾರೆ. ಇರ್ವಿನ್ ನಾಲೆ ಅಂತ. ಯಾಕಂದ್ರೆ ವೈಸ್ರಾಯ್ಗಳನ್ನ ನಾವು ಇಂಪ್ರೆಸ್ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳಿರ್ತವೆ ನಮ್ಗೆ. ಸೊ ಹಾಗಾಗಿ ಇದು 12,000 ಎಕರೆಗೆ ನೀರಾವರಿಗೆ ಸಹಾಯ ಆಯ್ತು. 1,20,000, ಒಂಚೂರು ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀನಿ, 1,20,000 ಎಕರೆಗಳಿಗೆ ನೀರಾವರಿ ವ್ಯಾಪ್ತಿ ತತ್ತಾರೆ. ಇದನ್ನ ಇರ್ವಿನ್ ನಾಲೆ ಅಂತ ಕರಿತಾ ಇದ್ರು. ಇದಕ್ಕೆ ಇವತ್ತು ನಾವು ವಿಶ್ವೇಶ್ವರಯ್ಯ ನಾಲೆ ಅಂತ ಕರಿತೀವಿ. ನೆಕ್ಸ್ಟ್, ನರಸೀಪುರ ತಾಲೂಕಿನಲ್ಲಿ ವರುಣಾ ನಾಲೆಯನ್ನ ನಿರ್ಮಾಣ ಮಾಡ್ತಾರೆ. ಇರ್ವಿನ್ ನಾಲೆ ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್. ವ್ಯಾಪಾರ ಪ್ರಗತಿಗೆ ಬಾಂಬೆಯಲ್ಲಿ ಬಾಂಬೆ ಎಂಪೋರಿಯಂ ಅನ್ನ, ಮೈಸೂರಿನಲ್ಲಿ ಹೆಂಗೆ ಎಕನಾಮಿಕ್ ಕಾನ್ಫರೆನ್ಸ್ ಮಾಡಿದ್ರು ಆನಂದ್ ರಾವು, ಅದೇ ರೀತಿ ಮೈಸೂರಿನ ವ್ಯಾಪಾರ ಚೆನ್ನಾಗಿ ಇಂಪ್ರೂವ್ ಆಗ್ಲಿಕ್ಕೆ ಬಾಂಬೆ ಎಂಪೋರಿಯಂ ಅನ್ನ ಸ್ಥಾಪನೆ ಮಾಡ್ತಾರೆ. ಇದರ ಜೊತೆಗೆ ಇವು ಕೈಗೊಂಡಂತೆ ಇತರ ಕಾರ್ಯಕ್ರಮಗಳೇನು ಅಂದ್ರೆ 1939ರಲ್ಲಿ ಜೋಗ್ ಫಾಲ್ಸ್ ನ ಶರಾವತಿಯಲ್ಲಿ ವಿದ್ಯುತ್ ಉತ್ಪಾದನಾ ಸ್ಥಾವರವನ್ನ ಪ್ರಾರಂಭ ಮಾಡ್ತಾರೆ. ಹೆಚ್ಚು ವಿದ್ಯುತ್ ಉತ್ಪಾದನೆಗಾಗಿ ಭಾರತದಲ್ಲಿಯೇ ಪ್ರಥಮ ಬಾರಿಗೆ ಗ್ರಾಮ ವಿದ್ಯುದೀಕರಣ, ಗ್ರಾಮಗಳಿಗೆ ವಿದ್ಯುತ್ ಅನ್ನ ಕೊಡ್ತಕ್ಕಂಥ ಕಾರ್ಯವನ್ನ ಮಾಡ್ತಾರೆ. ಇವರ ಒಂದು ಪ್ರೋತ್ಸಾಹದ ಫಲವಾಗಿ 1940ರಲ್ಲಿ 180 ಹಳ್ಳಿಗಳಿಗೆ ವಿದ್ಯುತ್ ಅನ್ನ ಸರಬರಾಜು ಮಾಡಲಾಗುತ್ತೆ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಆಕಾಶವಾಣಿ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ. ಜಕ್ಕೂರಿನಲ್ಲಿ ವಿಮಾನ ನಿಲ್ದಾಣವನ್ನ ಸ್ಥಾಪನೆ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್, ಇವೆಲ್ಲ ನೋಡ್ಕೊಳ್ರಿ. ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಯನ್ನ ಸಿದ್ಧಪಡಿಸ್ತಾರೆ. ಹಾಗಾಗಿ ಬೆಂಗಳೂರು ಬೆಳವಣಿಗೆಯಲ್ಲಿ ಇವರ ಪಾತ್ರವೂ ಕೂಡ ಇರತಕ್ಕಂಥದ್ದನ್ನ ನೋಡ್ತೀವಿ. ಅಡಲ್ಟ್ ಫ್ರಾಂಚೈಸ್, ವಯಸ್ಕ ಮತದಾನ ಪದ್ಧತಿಯನ್ನ ಮೈಸೂರಿನಲ್ಲಿ ಜಾರಿಗೆ ತಾಂಬತ್ತಾರೆ. ಇದರ ಜೊತೆಗೆ ರಾಷ್ಟ್ರೀಯ ಚಳವಳಿ ತೀವ್ರಗೊಂಡಿರುತ್ತೆ. ಅವರು ಮೈಸೂರಿನ ದಿವಾನರಾಗಿದ್ದಂತ ಸಂದರ್ಭದಲ್ಲಿ 1927ರಲ್ಲಿ ಗಾಂಧೀಜಿಯವರನ್ನ ಬಹಳ ಗೌರವದಿಂದ ಆಹ್ವಾನಿಸಿ ನಂದಿ ಬೆಟ್ಟದಲ್ಲಿ, ಯಾವ ಬೆಟ್ಟದಲ್ಲಿ? ನಂದಿ ಬೆಟ್ಟದಲ್ಲಿ ಕೆಲ ಕಾಲ ವಿಶ್ರಾಂತಿ ಪಡೆಯಲು ಸಕಲ ವ್ಯವಸ್ಥೆಯನ್ನ ಮಾಡಿ ಗಾಂಧೀಜಿಯವರಿಗೆ ಮೆಚ್ಚುಗೆಗೆ ಪಾತ್ರವಾದಂತಹ ಸಂಸ್ಥಾನ ಮೈಸೂರು ಸಂಸ್ಥಾನ. 1928ರಲ್ಲಿ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಇವೆರಡು ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ರಿ. ಬೆಂಗಳೂರಿನ ಸುಲ್ತಾನ್ ಪೇಟೆಯಲ್ಲಿ ಏನಾಗುತ್ತೆ, ಒಂದು ಚಿಕ್ಕ ಗಲಭೆ ಆಗುತ್ತೆ ಗಣೇಶನ್ ಇಡ ವಿಚಾರಕ್ಕೆ. ಇದನ್ನ ಗಣಪತಿ ಗಲಭೆ ಅಂತ ಕರಿತೀವಿ. ಎರಡು ಸಮುದಾಯಗಳ ನಡುವೆ ಒಂದು ಗಲಾಟೆ ಆಗುತ್ತೆ, ಹಿಂದೂ ಮುಸ್ಲಿಮರ ನಡುವೆ. ಈ ಘಟನೆಯನ್ನ ಕುರಿತಂತೆ ವಿಚಾರಣೆ ಮಾಡ್ಲಿಕ್ಕೆ ವಿಶ್ವೇಶ್ವರಯ್ಯನವರ ಅಧ್ಯಕ್ಷತೆಯಲ್ಲಿ ವಿಚಾರಣಾ ಸಮಿತಿಯನ್ನ ಮಾಡ್ತಾರೆ.
ವಿಶ್ವೇಶ್ವರಯ್ಯನವರ ಅಧ್ಯಕ್ಷತೆಯಲ್ಲಿ KS ಫಿಲಿಮ್ಸ್ ಅಲ್ಲಿ ಕೂಡ ಪ್ರಶ್ನೆ ಆಗಿದೆ 2020 ಗಣಪತಿ ಗಲಭೆ ಪ್ರಕರಣವನ್ನ ಅಧ್ಯಯನ ಮಾಡಲು ಯಾರ ನೇತೃತ್ವದಲ್ಲಿ ಕಮಿಟಿ ಮಾಡಲಾಯಿತು ಅಂತ. ಜೊತೆಗೆ 1930ರಿಂದ 32ರವರೆಗೂ ಲಂಡನ್ನಿನಲ್ಲಿ ನಡೆದ ದುಂಡು ಮೇಜಿನ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ರಿ. ಇವರ ಅಧಿಕಾರಾವಧಿಯಲ್ಲೇ 1938ರಲ್ಲಿ ಶಿವಪ್ರಧ್ವಜ ಸತ್ಯಾಗ್ರಹ ಮಂಡ್ಯದಲ್ಲಿ, ಚಿಕ್ಕಬಳ್ಳಾಪುರ ಗೌರಿಬಿದನೂರಲ್ಲಿ ವಿಧಿರಾಶ್ವತ ದುರಂತಗಳಾಗ್ತವೆ. ಇದ್ರ ಬಗ್ಗೆ ಸಂಪೂರ್ಣ ವಿಡಿಯೋವನ್ನ ಕರ್ನಾಟಕ ಸ್ವತಂತ್ರ ಚಳವಳಿಯಲ್ಲಿ ಹೇಳ್ತೀನಿ ನಾನು. 1941ರಲ್ಲಿ ದಿವಾನ್ ಹುದ್ದೆಯಿಂದ ನಿವೃತ್ತರಾಗ್ತಾರೆ ಮೈಸೂರಿನಿಂದ. ಇಲ್ಲಿಂದ ನಿವೃತ್ತರಾದ್ಮೇಲೆ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಇವರು, ಜೈಪುರದ ದಿವಾನರಾಗ್ತಾರೆ. ಅಲ್ಲಿಂದ ಹೈದರಾಬಾದಿನ ನಿಜಾಮನ ದಿವಾನನಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಇವರ ಸೇವೆಯನ್ನ ಪರಿಗಣಿಸಿದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಮೀನ್ ಉಲ್ ಮುಲ್ಕ್ ಅಂತ ಬಿರುದನ್ನ ಕೊಡ್ತಾರೆ. ಬ್ರಿಟಿಷರು ಇವರಿಗೆ ಸರ್ ಪದವಿ ಮತ್ತು KCPE ಬಿರುದುಗಳನ್ನ ನೀಡಿ ಗೌರವಿಸ್ತಾರೆ. ಇವರಾದ್ಮೇಲೆ ಮೈಸೂರಿನ ಕೊನೆಯ ಒಡೆಯರ್ ಜಯಚಾಮರಾಜ ಒಡೆಯರ್ ಅಧಿಕಾರಕ್ಕೆ ಬರ್ತಾರೆ. ಇವರು ಮೈಸೂರಿನ ಕೊನೆಯ ಒಡೆಯರ್ ಮತ್ತು ಮೈಸೂರು ಸಂಸ್ಥಾನದ ಮೊದಲ ರಾಜ್ಯಪಾಲರಾಗ್ತಾರೆ. ಜವಾಬ್ದಾರಿಯುತ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಮೈಸೂರಿನಲ್ಲಿ ಸ್ವತಂತ್ರ ಬಂದಾಗ ಪ್ರಥಮ ರಾಜ್ಯಪಾಲರಾಗ್ತಾರೆ. ಇವರ ಕೃತಿಗಳು, ಯಾರು ಚಾಮರಾಜ ಒಡೆಯರ ಕೃತಿಗಳು, ಜಯಚಾಮರಾಜ ಒಡೆಯರ ಕೃತಿಗಳು ದಿ ರಿಲಿಜಿಯನ್ ಅಂಡ್ ಮ್ಯಾನ್, ದಿ ಗೀತಾ ಅಂಡ್ ಇಂಡಿಯನ್ ಕಲ್ಚರ್, ದಿ ವೇ ಅಂಡ್ ದಿ ಗೋಲ್, ದಿ ರಿಲಿಜಿಯನ್ ಅಂಡ್ ಮ್ಯಾನ್, ದಿ ಗೀತಾ ಅಂಡ್ ಇಂಡಿಯನ್ ಕಲ್ಚರ್, ದಿ ವೇ ಅಂಡ್ ದಿ ಗೋಲ್. ಇವರ ಕಾಲದ ದಿವಾನರು ಎನ್ ಮಾಧವರಾವ್, ಆರ್ಕಾಟ್ ರಾಮಸ್ವಾಮಿ ಮೊದಲಿಯರ್. ಈ ಆರ್ಕಾಟ್ ರಾಮಸ್ವಾಮಿ ಮೊದಲಿಯರ್ ಮೈಸೂರಿನ ಕೊನೆಯ ದಿವಾನರಾಗಿದ್ದಾರೆ. 1949ರಲ್ಲಿ ದಿವಾನ ಹುದ್ದೆಗಳು ರದ್ದಾಗ್ತವೆ. ನೋಡಿ, ಒಂದು ಇಂಪಾರ್ಟೆಂಟ್ ನೋಟ್ ಮಾಡ್ಕೊಂಡ್ರಿ ಈ ಹೇಳನ್ನ. ವಸಾಹತುಶಾಹಿಯಲ್ಲಿ ಬ್ರಿಟಿಷರ್ ಇಡಿಯಲ್ಲಿ ಭಾರತದ ಅರಸರ ಸರಣಿ ಶ್ರೇಣಿಯಲ್ಲಿ ಮೈಸೂರು ಸಂಸ್ಥಾನ 21 ಬಂದೂಕಿನ ಸಲಾಮಿನ ರಾಜ್ಯ ಅಂತ ವಿವರಣೆ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು ನೋಡ್ತೀವಿ. ಈ ಮಾಹಿತಿ ಬಹುತೇಕ ಪುಸ್ತಕದಲ್ಲಿ ಇಲ್ಲ, ಎಕ್ಸಾಮ್ ಅಲ್ಲಿ ಬಂದಿರೋದನ್ನ ಅಪ್ಡೇಟ್ ಮಾಡ್ತೀನಿ. ಇದುವರೆಗೂ ಕೂಡ ನನ್ನ ವಿಡಿಯೋವನ್ನ ನೀವೆಲ್ಲರೂ ಬಹಳ ಸಾವಧಾನದಿಂದ ಅಬ್ಸರ್ವ್ ಮಾಡಿದೀರಾ, ನೋಡಿದೀರಾ. ಹಾಗಾಗಿ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.